ಇಷ್ಟಕ್ಕೇನ ಸತ್ಯ ದರ್ಶನ ಇನ್ನೂ ಇದೆ ಇನ್ನೂ ಇದೆಯಾ? ಅಲ್ಲ ಭಗವಂತ, ಅಕ್ಕಪಕ್ಕದವರನ್ನೆಲ್ಲ ಅಕ್ಕ ತಂಗಿಯರೆಂದುಕೊಂಡು, ಗಲ್ಲಿ ಗಲ್ಲಿಯಲ್ಲಿರುವವರನ್ನೆಲ್ಲ ಗೆಳೆಯರೆಂದುಕೊಂಡು, ನಕ್ಕವರನ್ನೆಲ್ಲ ನಮ್ಮವರೆಂದುಕೊಂಡು ಬಾಳಿದರೆ ಬಾಳು ಬಳಲಿ ಬೆಂಡಾಗಿ ಬದುಕು ಬಯಲುದಾರಿಗೆ ಬರುವುದೆಂದ ಶಿವಪ್ರಸಾದ. ಇರಲಾರದೆ ಇರುವು ಬಿಟ್ಟುಕೊಂಡರೂ ತೊಂದರೆ ಇಲ್ಲ, ಆದರೆ ಹುತ್ತದ ಬಳಿ ಉರುಳಾಡಿ ಹೊರಳಾಡಿ ಹರಿದು ಹೋಗುತ್ತಿರುವ ಹಾವನ್ನೇ ಹಾರವನ್ನಾಗಿ ಹಾಕಿಕೊಂಡರೆ ಮೆಚ್ಚನ ಪರಮಾತ್ಮನು. ಸುಮ್ಮನೆ ಇರೋದು ಬಿಟ್ಟು ಭಗವಂತನ ಮೇಲೆ ಕಂಪ್ಲೇಂಟ್ ಮಾಡಿದೆ ನಾನು. ಈಗ ಇದನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು. ಓ, ಮತ್ತಾರೋ ಬಂದ್ರು? ಬರ್ರಿ ಬರ್ರಿ. ಈ ನಾಮಿನೇಷನ್ ವಿಚಾರ ಏನ್ ಮಾಡಿದ್ರಿ? ಈ ಬಸ್ಯ ಅದನ್ನ ಓಪನ್ ಆಗಿ ಮಾತಾಡಂಗಿಲ್ಲ. ಅದ್ರಲ್ಲಿ ಎಂತ ಉಂಟು ಮಾರೆ? ಬಾಳೆಣ್ಣ. ನೀವು ಸಹ ನಮ್ಮ ಗುಂಪಿನವರಲ್ವಾ, ಅದಕ್ಕೆ ಅಂತಲ್ಲ, ನಾನು ಮತ್ತು ಬಸ್ಯ ನಿಮ್ಮನ್ನು ಬಿಟ್ಟಾಕೋ ಪಂಚಾಯತಿಗೆ ಇಲ್ಲ. ನೀವು ನಾನು ಯೋಚನೆ ಮಾಡಿ ಹೇಳ್ತೀನಿ. ಸಂಧ್ಯಾಕ್ಕ ನಿಧಾನಕ್ಕೆ ಯೋಚನೆ ಮಾಡ್ರಿ, ಅದ್ರಾಗೇನು ಅರ್ಜೆಂಟ್ ಐತಿ? ಅಲ್ಲಿ ತನಕ ಈ ಬಿಸ್ಕೆಟ್ ತಿನ್ರಿ. ಹಾಕಿಸ್ಕೊಂಡ್ರೆ ಎತ್ತಿಟ್ಟಿದ್ರಾ? ಆ ಬಿಸ್ಕೆಟ್ ಉಂಟಲ್ಲ, ನಿಮಗೆ ಕೊಡ್ಲಿಕ್ಕೆ ಅಂತೇಳಿ ನಾವಿಬ್ರು ತೆಗ್ದಿಟ್ಟದು. ಥ್ಯಾಂಕ್ ಯು. ಎಷ್ಟು ಒಳ್ಳೆಯವ್ರಿ ನೀವಿಬ್ರು. ಭಯಂಕರ. ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಯೋಚನೆ ಮಾಡಬೇಡ್ರಿ, ಮುಂದಿನ ಸಲ ನಾಮಿನೇಷನಲ್ಲಿ ಗಿರ್ಜನ್ ಹೆಸರನ್ನೇ ತಗೊಳ್ಳೋಣ. ಸಂಧ್ಯಾಕ್ಕ ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ. ಹೋಗ್ತಾ ಹೋಗ್ತಾ ನಾವು ನಿಮ್ಮ ಜೊತೆನೇ ಇರ್ತೀವಲ್ವಾ, ಆಮೇಲೆ ಬಿಸ್ಕಿಟ್ ಅಷ್ಟ ಅಲ್ಲ, ಹಣ್ಣು ಐಸ್ ಕ್ರೀಮು ಎಲ್ಲಾನು ಕದ್ದು ತಂದು ಕೊಡ್ತೀವಿ. ಥ್ಯಾಂಕ್ ಯು. ಲೇ ಮಂಜ, ಅಡಿಗೆ ಮನಿ ಒಂದು ನಮ್ಮ ಕಂಟ್ರೋಲಿಗೆ ಬತ್ತಪ್ಪ ಅಂದ್ರ ಇಡೀ ಮನಿನ ನಮ್ಮ ಕಂಟ್ರೋಲಿಗೆ ಬಂದಂಗ. ಈ ದೊಡ್ಡ ಯಜಮಾನ್ರು ಶೋನ್ಯಾಗ ಯಾರ ಗೆದ್ರು ಅದು ಅವ್ರ ಗೆಲುವು, ಅದ ನಾ ಗೆದ್ರ ಅದು ಜವಾರಿ ಗೆಲುವು, ಕನ್ನಡಿಗರ ಗೆಲುವು. ಅಯ್ಯೋ ಪಾಪಿಗಳ, ತಿನ್ನೋ ಅನ್ನನ ಯಾರಾದ್ರೂ ಬಚ್ಚಿಡ್ತಾರೇನ್ರೋ? ಆಚಾರ ಲೇ ಮಂಜ, ಚಿನ್ನಕ್ಕೆ ಏನಾದ್ರು ಇದ್ರೆ ಕೊಡ್ರ, ಹೊಟ್ಟೆ ಚುರು ಚುರು ಅಂತಿದೆ. ಅಯ್ಯೋ ಪಾಪ ಮುದುಕ ಮನುಷ್ಯ, ಹೊಟ್ಟೆ ಹಸ್ಕೊಂಡು ಅದು ಹೆಂಗಿರ್ತಿರೋ ಏನೋ. ಅಯ್ಯೋ ಅಪ್ಪ, ಎಷ್ಟು ಹಸುವಾಗಿದೆಯೋ ಏನೋ. ಹೋ, ತಿನ್ನಕ್ಕೇನಾದ್ರೂ ಕೊಡ್ರೋ? ಒಂದು 5 ನಿಮಿಷ ಮುಂಚೆ ಬರ್ಬೇಕಿತ್ತು ಯಜಮಾನ. ಅಲ್ಲಿ ಕೇವಲ 9 ಜನರು ಮಾತ್ರ ಇದ್ದರು. ಅದು ನಿಮ್ಮವರೇ, ನಿಮಗೆ ಚೆನ್ನಾಗಿ ತಿಳಿದವರೇ. ಆದರೂ ನಿಮ್ಮ ಬೆನ್ನ ಹಿಂದೆ ಕಣ್ಣ ಮುಂದೆ ಇಷ್ಟೆಲ್ಲಾ ಅನ್ಯಾಯವೆಸಗುತ್ತಾರೆ ಎಂದರೆ 700 ಕೋಟಿಗೂ ಹೆಚ್ಚಾಗಿ ಜನಸಂಖ್ಯೆ ಇರುವ ಈ ಪ್ರಪಂಚದಲ್ಲಿ ಎಷ್ಟೆಲ್ಲಾ ಸಮಸ್ಯೆ ಬರಬಹುದು. ಒಮ್ಮೆ ಯೋಚಿಸಿ. ನೀವು ಯಾರನ್ನೂ ಮೆಚ್ಚೋದಿಕ್ಕೆ ಒಳ್ಳೆಯವರಾಗಬೇಕಾಗಿಲ್ಲ, ನಿಮ್ಮ ಅಂತರಾತ್ಮವನ್ನ ಮೆಚ್ಚೋದಿಕ್ಕೆ ಒಳ್ಳೆತನ ಬೆಳೆಸ್ಕೊಂಡ್ರೆ ಹಾಗೂ ತಪ್ಪು ಮಾಡಿದ್ರೆ ತಿದ್ದೋದಕ್ಕೆ ಇದೆಯಲ್ಲ ದೊಡ್ಡ ಯಜಮಾನ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ಬಾಳೆಂದರೆ ನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಬಾಳೆಂದರೆ ನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ನೀನು 5 ನಿಮಿಷ MBBS ಓದಿ ಡಾಕ್ಟರ್ ಆದನಲ್ವಾ? 5 ನಿಮಿಷ ಅಲ್ಲಪ್ಪ, 5 ವರ್ಷ. ಮತ್ತೆ ನಾನು 5 ನಿಮಿಷದಲ್ಲಿ ಎಲ್ಲ ಪೇಪರ್ನ ಓದಿ ಬಿಸಾಕ್ತೀನಲ್ಲ. ನೀವು ಓದೋ ಪೇಪರು ನೆಕ್ಸ್ಟ್ ಡೇ ಬೋಂಡಾ ಬಜಿ ಅಂಗಡಿಯಲ್ಲಿ ಇರುತ್ತೆ, ಆದ್ರೆ ನಾನು ಬರೆಯೋ ಪೇಪರು ಜನಗಳ ಮನೆಯಲ್ಲಿರುತ್ತೆ. ಸೊ ಆರೋಗ್ಯ ಕಾಪಾಡಬೇಕಾಗಿರೋ ಈ ಡಾಕ್ಟ್ರು 5 ವರ್ಷ ಓದ್ಲೇಬೇಕಲ್ವನಪ್ಪ? ಇವ್ರು ಡಾಕ್ಟ್ರು, ನನ್ನ ಆರೋಗ್ಯ ಕಾಪಾಡಕ್ಕೆ ನೀನಿರ್ಬೇಕಾದ್ರೆ ನನ್ನನ್ನು ಯಾಕಪ್ಪ ಕಂಟ್ರೋಲ್ ಮಾಡ್ತಾ ಇದೀಯಾ? ನನಗೇನು ಆಗದಾಗ ನೋಡ್ಕೋಬೇಕಾಗಿದ್ದು ನಿನ್ನ ಕರ್ತವ್ಯ.
ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡ್ದಿಲ್ಲ ನಮ್ಮ ಹುಡುಗರನ್ನ ಯಾವನ ಒಬ್ಬ ನನಗ್ ಗೊತ್ತಾಗಲ್ಲ ಅಂತ ನನ್ ಕಣ್ ತಪ್ಪಿಸಿ ಬಾಗ್ಲ ಹಾಕೊಂಡವನೆ ಎಳ್ಕೊಂಬಂದ್ರ ಅವನ್ನ ಎಷ್ಟೋ ಕೊಬ್ರನ್ಗೆ ನಿನ್ನ ಬಾಗ್ಲಾಕ್ತಿಯಾ ಬಾಗ್ಲಾಕೋತೆ ನೀನು ಬಾಗ್ಲಾಕೋತೇನೋ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ಅಣ್ಣ ನನ್ನ ಹೆಂಡತಿ ಜೊತೆ ಮಲ್ಕೊಂಡ್ರು ಮನೆಗ್ ಬಾಗ್ಲಾಕಲ್ಲ ಅಣ್ಣ ಬಿಟ್ಬಿಡಿ ಅಣ್ಣ ಬೇಕೋ ಈ ಭಯ ಬೇಕು ಈ ಭಯ ಬೇಕು ಬರ್ಬೇಕು ದಾರಿಗೆ ಏನ್ರೋ ಏನೋ ಒಂದೆರಡು ಸಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ 1-2 ತಿಂಗಳು ಹಾಸ್ಪಿಟಲ್ ಇದ್ದೆ ಅದಕ್ಕೆ ಯಾರು ಹಸ್ತಾನೆ ಕೊಟ್ಟಿಲ್ವಂತೆ ಯಾಕ್ರಪ್ಪ ನನ್ನ ಬಗ್ಗೆ ಭಯ ಕಮ್ಮಿ ಆಗೋಯ್ತಾ ಮುಚ್ಚಿಕೊಂಡು ಕೊಡ್ಬೇಕಾದನ್ನ ಒಬ್ಬೊಬ್ಬರಾಗ ಬಂದು ಕೊಡ್ತಾ ಇರ್ಬೇಕು ಅಲೆ ಕೆಟ್ಟು ನಾನು ಹೊಡಿಯೋ ಏಟ್ಗೆ ಸಿಗಲ್ಲ ಎಲ್ಲೋ ಆಯಿಂಟ್ಮೆಂಟ್ ಕಾಪಾಡಿ ಇರಪ್ಪ ನಮ್ಮಣ್ಣನ ಕಾಪಾಡ್ರಿ ಯಾರಿಲ್ವೇ ಇರಪ್ಪ ನಾನು ಬಡ್ಕೊಂಡೆ ಜೋರಾಗಿ ಕೂಗಾಡ್ಬೇಡಿ ಅಂತ ಜೋರಾಗಿ ಕೂಗಾಡಿದ್ರು ಈಗ ನೋಡಿ ಸೀರಿಯಸ್ ಆಗಿ ಹೋಗ್ಬಿಟ್ಟಿದೆ ನಮ್ಮಣ್ಣನ ಕಾಪಾಡ್ರಿ ಯಾರಿಲ್ವೇ ಆಗಲ್ಲ ಅಯ್ಯೋ ಈ ಡಾಕ್ಟ್ರೆ ಹೋಗ್ಯಾಕಂತ ಇದ್ದಾನೆ ನಮ್ಮಣ್ಣನ ಕಾಪಾಡ್ರಿ ಯಾರಿಲ್ವೇ ಇವನೆಷ್ಟೇ ಕೆಟ್ಟವನಾಗಿರ್ಲಿ ಆದ್ರೂ ಪಾಪ ಇವನು ಒಂದು ಜೀವ ಅಲ್ವಾ ನಾನು ಹೀಗೆ ಬಿಟ್ಟು ಹೋದ್ರೆ ಕೆಟ್ಟವನಾಗ್ಬಿಡ್ತೀನಿ ಕಷ್ಟದಲ್ಲಿರೋರ್ಗೆ ನಿನ್ ಕೈಲಾದಷ್ಟು ಸಹಾಯ ಮಾಡು ಅಂತ ಭಗವಂತನೇ ಹೇಳಿದಾನೆ ದೇವ್ರೆ ನಾನು ನೆನ್ಸ್ಕೊಂಡು ಸಹಾಯ ಮಾಡ್ತೀನಿ ಅವನನ್ನ ಉಳಿಸೋ ಜವಾಬ್ದಾರಿ ನಿಂದು ಪಂಪ್ ಮಾಡಿದ್ರು ಏನು ಎಫೆಕ್ಟ್ ಆಗ್ತಾ ಇಲ್ವೇ ಹೀಗೆ ಉಳಿದಿರೋದು ಒಂದೇ ದಾರಿ ಬಾಯಿಗೆ ಬಾಯಿಟ್ಟು ಊದ್ಬೇಕು ಭಗವಂತ ನಮ್ಮಣ್ಣನ ಹೊಡ್ತೀಯಾ ಏಯ್ ಮುಚ್ಚಾಯ ಬಾಯಿ ನಾನು ಈಗ ಹೊಡಿಲಿಲ್ಲ ಅಂದ್ರೆ ನೀವು ಇವ್ರನ್ನ ಎತ್ಕೊಂಡು ತಮಟೆ ಹೊಡಿಬೇಕಷ್ಟೇ ನನಗೇನಾಯ್ತು ನನ್ಗೇನಾಯ್ತು ಮಿಸ್ಟರ್ ಡಾನು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸಮಯಕ್ಕೆ ಸರಿಯಾಗಿ ಬಂದು ಇವ್ರು ನಿನ್ನ ಪ್ರಾಣ ಕಾಪಾಡಿದ್ರು ಹೋಗ ನನಗೆ ಬೀಜಿಂಗ್ ಬಂದು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಯಾಕ್ರಮೇನೆ ನೆಲಗಳ ಗಂಟ್ಕೊಂಡ್ಬಿಟ್ಟಿದ್ಯಾ ಏನಾಯ್ತು ನೋಡಿ ಸರ್ ಶಿವ ಸರ್ ಆಗ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಶಿವು ಸಾರ್ ಅಂತ ಹೆಸರು ಹಿಡ್ಕೊಳ್ತಿಲ್ಲಪ್ನೆ ದಾದಾ 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 ಏ ಬಾಬು ಏ ಬಾಬು ಅಲ್ಲ ಬಿ ಬಾಬು ಅಲ್ಲ ನೀವು ಝೆಡ್ ಬಾಬು ಅಂತ ಕರೆದ್ರು ನಾನು ಆ ಬಾಬೆ ದಾದಾ ದಾದಾನ ರಾಮಯ್ಯ ಏನಾಯ್ತು ಇವ್ನ್ಗೆ ಯಾಕೆ ಬೆಳಗ್ಗೆ ಹಿಂಗಾಡ್ತಾವನೆ ಚೆನ್ನಾಗಿ ಹೇಳಿದ್ರಿ ಸ್ಟವ್ ಆಫ್ ಮಾಡೋದು ಹೆಂಗೆ ಅಂತ ಒಲೆ ಊದವನ ಹತ್ರ ಕೇಳ್ದಂಗಾಯ್ತು ದಾದಾ ನೀನು ದಾದಾ ಅಂತ ಇದೆಯಾ ಯಾಕಪ್ಪ ದಂಪತಿಗಳಿಗೆ ದಮ್ ಜಾಸ್ತಿ ಆಯ್ತಾ ದಾದಾಗಳೇ ನೀವು ಇಷ್ಟೊಂದು ಬೇಗ ಬರ್ತೀರ ಅಂತ ಗೊತ್ತಿದ್ರೆ ಆಫೀಸ್ಗಳೆಲ್ಲ ಗುಡಿಸಿ ಗುಂಡಾಂತರಗಳು ಮಾಡಿ ತೋರಣಗಳು ಕಟ್ಟಿಸಿ ನಿಮ್ದೊಂದು 10x10 ಕಟೌಟ್ಗಳನ್ನ ಮಾಡಿಸಿ ಅದಕ್ಕೆ ಪೂಜೆಗಳು ಮಾಡಿ ಪ್ಯಾಕೆಟ್ ಹಾಲುಗಳ ಅಭಿಷೇಕಗಳು ಮಾಡ್ಬಿಟ್ಟಿದ್ದು ಆದ್ರೆ ನಿಮ್ ಪಾದ ನಮಗಿಂತ ಮುಂಚೆನೆ ಬಂದ್ಬಿಟ್ಟಿದೆ ದಾದಾ
ಹಾಗಾದ್ರೆ ನಾನು ಈಗಲೇ ಮಾರ್ಕೆಟ್ಗೆ ಹೋಗಿ 1.5 ಟನ್ನಿನ ಪೈನಾಪಲ್ ಹಾರ ತಗೊಬಂದ್ಬಿಡ್ತೀನಿ. ಅದನ್ನ ಹಾಕಿದ್ರೆ ಹಂಗೆ ಬೆಂಡಾಗ್ಬಿಡ್ಬೇಕು. ಕತ್ತು ಆಗಿರುತ್ತೆ ಒಂದು ಗತ್ತು. ದಾದಾ ಅದೆಲ್ಲ ಏನು ಬೇಡ. ಸದ್ಯ ಮಾರ್ಗಿ ಮೇಡಮ್ ಬಂದ್ರಲ್ಲ, ನೀವಾದ್ರೂ ಬೇಡ ಅಂತ ಹೇಳಕ್ಕೆ. ನೋಡಿ ಯಾವಾಗಲಿಂದ ಒಳ್ಳೆ ಲೂಸ್ ತರ ಮಾತಾಡ್ತಾವ್ರೆ ಏನೇನೋ ಇವರು. ಲೂಸ್ ತರ ಏನಿಲ್ಲ ದಾದಾ. ಇನ್ಮೇಲೆ ಈ ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು, ದಾರಿಯಲ್ಲಿ ಓಡಾಡೋ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡ್ಬೋದು. ಅದಕ್ಕೆ ಕಾರಣ ನೀವೇ ಆಗಿರ್ತೀರಾ ದಾದಾ. ದಾದಾ ವೈನಿ ಅವರಿಗೆ, ಮಿಸಸ್ ದಾದಾ ವೈನಿ ಅವರಿಗೆ. ಒಂದ್ ನಿಮಿಷ, ಏನಾಗಿದೆ ನಿಮ್ಗೆಲ್ಲ? ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆನಾ? ನಿಮ್ಮ ಹತ್ರ ತಮಾಷೆ ಮಾಡಕ್ಕಾಗ್ತಾ ಗಿರ್ಜಮ್ಮ? ನಿಮ್ಮ ಹತ್ರ ತಮಾಷೆ ಮಾಡೋದು ಒಂದೇ, ಯಮನ್ ಕೋಣಕ್ಕೆ ಸೂದಿ ಸುಚ್ಚೋದು ಒಂದೇ, ಡೈರೆಕ್ಟ್ ನರ್ಕನೆ. ಶಂಕರಣ್ಣ, ತಮಾಷೆ ಮಾಡಕ್ಕೆ ಹೊತ್ತು ಗೊತ್ತು ಬೇಡ್ವಾ? ಸುಮ್ನೆ ಇರಿ ಎಲ್ರು, ನಾನ್ ಸೊಪ್ಪು ತಗೋಬೇಕು. ಅಕ್ಕ ದಯವಿಟ್ಟು ನೀವು ಬರ್ಬೇಡಿ, ನಾನೇ ತಂದ್ಕೊಡ್ತೀನಿ. ಯಾವ ಸೊಪ್ಪು? ದಂಟಿ ಸೊಪ್ಪು, ಅರವೆ ಸೊಪ್ಪು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಯಾವ್ದು ಬೇಕಕ್ಕ? ನೀವ್ ಯಾವ್ದು ಹೇಳಿದ್ರು ನಾನು ತಂದ್ಕೊಡ್ತೀನಿ. ಒಂದು ಸೊಪ್ಪು ಮರ್ತಿರಲ್ಲ ಸೊಪ್ಪಮ್ಮ. ಯಾವ್ದು ಮಂಜು? ಅದೇ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ ಅದು. ನೀನೊಳ್ಳೆ. ಅಯ್ಯೋ, ನೀವೆಲ್ಲ ಯಾಕೆ ನಡ್ಕೋತಿದ್ದೀರಾ? ಏನಾಗಿದೆ ನಿಮ್ಗೆ? ಗಿರ್ಜಾ ವೈನಿ ಅವರ, ಅದನ್ನೆಲ್ಲ ಹೇಳುವಷ್ಟು ದೊಡ್ಡ ಮನುಷ್ಯರ್ ನಾವಲ್ರಿ. ಇನ್ನು ಮ್ಯಾಲ ಮುಂಜಾನೆ ಸೂರ್ಯ ಬರೋಕ್ಕಿಂತ ಮೊದ್ಲ ನಿಮ್ ಮನಿ ಒಳಗ ಹಾಲಿನ ಪ್ಯಾಕೆಟ್ ಬಂದ್ ಬಿದ್ದಿರ್ತಾವ. ಸಾಯಂಕಾಲ ಸ್ನಾಕ್ಸ್, ರಾತ್ರಿ ಮಿಲ್ಕ್ ಶೇಕ್ ಎಲ್ಲ ಸರ್ವಿಸ್ ನಾವೇ ಕೊಡ್ತೀವಿ. ಟೋಟಲಿ ಫ್ರೀ ಫ್ರೀ ಫ್ರೀ. ನಾನು ಅಷ್ಟೇ ಗಿರ್ಜಾಕ, ಜಿಗ್ಜಾಕು ಪಾಲ್ಸು ನಿಮ್ಮ ಹೆಸರಲ್ಲಿ ನಾನು ಹಾಕ್ತೀನಿ. ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಹಾರ್ಟಲ್ಲಿ 30-40 ಇದ್ರೆ ಸಾಕಾ? ಏನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ನೀನು ನನ್ನ ಪ್ರೀತಿ ಮಾಡಲೇಬೇಕು. ಏನಂತೀರಾ? ಬಿಟ್ಟಿದ್ದು ಅನ್ಕೊಂಡ್ರ? ಮಿಸ್ ಆಯ್ತು. ಆದ್ರೆ ನೀವ್ಯಾರು ಮಿಸ್ ಆಗಲ್ಲ ಕಣ್ರೋ. ಎತ್ಕೊಡು ಎತ್ಕೊಡು. ಇದೇನು ಗೊತ್ತಾ? ನಮ್ಮನೆ ನೀರು. ಏಯ್, ಕ್ವಾಸ್ 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 ಕ್ವಾಸ್. ಗೊತ್ತಾಯ್ತಾ? ಗೊತ್ತಾಗಲ್ಲ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹವಾ ಮೇಂಟೈನ್ ಮಾಡಿದೀವಿ. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಕೂಡ ಕಲ್ತಿದೀವಿ. ಆಯ್ತು, ಯಾರು ಕನ್ಫ್ಯೂಸ್ ಆಗ್ಬೇಡಿ. ಕನ್ನಡದಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನೆ ತಗೊಂಡ್ರೆ ರಿಜಿಸ್ಟರ್, ಗವರ್ಮೆಂಟ್ ಬಂದ್ರೆ ಮಿನಿಸ್ಟರ್, ಸಿನಿಮಾಗೆ ಪೋಸ್ಟರ್, ಪಾಠ ಹೇಳ್ಕೊಡೋದು ಮಾಸ್ಟರು. ಈಗ ನಿಮ್ಗೆ ಎಲ್ರಿಗೂ ಬುದ್ಧಿ ಕಲ್ಸಕ್ ಬಂದಿರೋದು ಮಾನ್ಸ್ಟರ್. ಕಲೀಲಿಲ್ಲ ಅಂದ್ರೆ ಡಿಸಾಸ್ಟರ್. ಬಿಕಾಸ್ ಶಿ ಇಸ್ ಮೈ ಸಿಸ್ಟರು, ಶಿವು ದಾದಾ ಡಾಟರು. ಓಹ್ ಮೈ ಡಿಯರ್ ಫಾದರ್ ಅಂಡ್ ಮದರ್ ಆಫ್ ಮೈ ಚಿಲ್ಡ್ರನ್, ನಿಮ್ಮ ಈ ಮಾತುಗಳು ಕೂಡ ಮತ್ತೊಮ್ಮೆ ನನ್ನನ್ನ ಮೂಕ ವಿಸ್ಮೃತಿನನ್ನಾಗಿ ಮಾಡಿ. ನಿಮ್ಮ ಈ ಪ್ರೀತಿ, ನಂಬಿಕೆ, ಅಭಿಮಾನ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾನು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿ. ನಾನು ದಾದಾ, ನಾನೇ ದೊಡ್ಡವನು ಅಂತ ಮೆರೀದೆ ನಿಮ್ಮನ್ನು ಸೇರಿಸ್ಕೊಂಡು ನಾನು ಜೀವನ ಮಾಡ್ತೀನಿ. ಯಾಕೆ ಅಂದ್ರೆ ಮನುಷ್ಯ ಬೆಳಕೇ ಇಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸೇ ಇಲ್ಲದ ದಾರಿಯಲ್ಲಿ ನಡೆಯಕ್ಕಾಗಲ್ಲ. ಯಾವ್ದೋ ಸಿನಿಮಾ ಸಾಂಗ್ ಅಲ್ವಾ? ನಾ ಕೇಳಿದ್ದೀನಿ. ಇನ್ನೊಂದ್ಸರಿ ಕೇಳಿಸ್ಕೊ. ಲಾಸ್ಟ್. ಓಕೆ ಅಣ್ಣ. ನೇನು ನನ್ನ ಅಣ್ಣ, ನೇನು ಉಣ್ಣಾನಣ್ಣ. ಭಾರಿ ಇರ್ಬೇಕು. ನಂದು ಒಂದು ಕೇಕ್ ಕಟ್ ಮಾಡಿ ಅಣ್ಣ. ಓ, ಭೂಷಣಕ್ಕೆ ತಕ್ಕ ವೇಷ, ಸೈಜಿಗೆ ತಕ್ಕ ಕೇಕ. ಪಿಂಗಾಣಿ, ಧನ್ಯವಾದಗಳು. ಇದನ್ನ ಕಟ್ ಮಾಡ್ಬೇಕಾ? ನಿಮ್ಗೆ ಕಟ್ ಮಾಡಕ್ ತೊಂದರೆ ಆಗತ್ತೆ ಅಂತ ನಾನೇ ಕಟ್ ಮಾಡ್ಕೊಂಡು ತಂದಿದ್ದೀನಿ ದಾದಾ. ನಿಮ್ ಬೇಕ್ರಿದ? ಅಣ್ಣ, ಅಷ್ಟು ರಿಸ್ಕ್ ತಗೊಳ್ಳಲ್ಲ ಅಣ್ಣ. ಆದ್ರೂ ಸಾಕು, ಬೇಜಾರಾಗುತ್ತೆ. ಕಟ್ ಮಾಡೋದ್ ಮಾಡ್ಬೋದು. ಶಿವ ದಾದವ್ರ, ನಿಮ್ ಗತ್ತು ತಾಕತ್ತು ಇಲ್ಲಿ ಅಷ್ಟ ಅಲ್ಲ, ಇಡೀ ಏರಿಯಾಕ್ಕೆ ಗೊತ್ತಾಗ್ಬೇಕು. ಬರ್ರಿ ಹೊರಗೋಗುನು.
ಏ ಪಿಂಗಾಣಿ ಸಂಧ್ಯಾ ಅವ್ರ ಇದನ್ನೆಲ್ಲ ಸ್ವಚ್ಛ ಮಾಡ್ರಿ. ಶಿವತಾತಾಗೆ 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 ಶಿವತಾತಾಗೆ. ಅವ್ರೇನ ಡಂಕಣಕ ಡಾನ್ ಅಂತ ಅನ್ಕೊಂಡೇನ? ಅವರು ಇಡೀ ಬೆಂಗಳೂರ್ನ ಗಡ್ಡ 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 ಅಂತ ನಡಕ್ಸೋ ಶಿವು ದಾದ ಅದಾರ. ಅವ್ರು ಕೂಗಿದ್ರ ಹಸು ಹಾಲು ಕೊಡ್ತೈತಿ, ಇತ್ತಿದ್ರೆ ಹಾಲು ಮೊಸರು ಆಗ್ತೈತಿ. ಬಲಗಡೆ ನೋಡಿದ್ರೆ ಬೆಣ್ಣೆ, ಬಲಗೈ ಚಾಚಿದ್ರೆ ತುಪ್ಪ. ಏನ್ರೋ ನೀವು ಹಾಲು ಬೆಣ್ಣೆ ಮೊಸರು ತುಪ್ಪ ಅಂತ ನನ್ನನ್ನ ಕೊಟ್ಟಿಗೆಗೆ ಕಟ್ಟಾಕೋತರ ಇದ್ದೀರಾ? ಹಾಗಲ್ಲ ದಾದಾ, ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಮಾರ್ಕೆಟ್ಗೆ ಹೋಗಿ ನಿಮ್ಮ ತೂಕಕ್ಕಿಂತ ಜಾಸ್ತಿ ತೂಕದ ಮಾಲೆಯನ್ನು ತಂದು ನಿಮಗೆ ಹಾಕ್ಬೇಕು. ಭಾರವಾಗಿರೋ ಹಾರ ತಂದು ಜೊತೆಲೆ ಇದ್ಕೊಂಡು ಸಂಹಾರ ಮಾಡಕ್ ಸ್ಕೆಚ್ ಆಗ್ತಾ ಇಲ್ಲ ತಾನೇ? ಇಲ್ಲ ದಾದಾ ಇಲ್ಲ, ನೀವು ಆಲದ ಮರ ಆದ್ರೆ ನಿಮ್ ನೆರಳಲ್ಲಿ ಇರೋ ಹಕ್ಕಿಗಳು ನಾವು. ಹೊಡಿಯೋದೇನಿದ್ರು ಈ ದಾದ ಕೆಲಸ, ನೀನ್ಯಾಕ ಕೆಲಸ ಮಾಡ್ತಾ ಇದ್ದ? ನಿಮ್ ಹೆಸರಲ್ಲಿ ಹಫ್ತಾ ಕಲೆಕ್ಷನ್ ಮಾಡ್ತಾ ಇದ್ದ, ಅದಕ್ಕೆ ಹೊಡೆದೇ ತಕ ಬರೀದೀವಿ. ಯೋಗಿ ಹೆಸರು ಹೇಳ್ಕೊಂಡು ಪೊಟ್ರೆ ಗೂಳಿ ಸಿದ್ಧ ಹಫ್ತಾ ವಸೂಲಿ ಮಾಡೋದನ್ನ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಇದು ರಿಯಲ್ ಲೈಫಲ್ಲೂ ನಡೀತಾ ಇದ್ಯಾ? ಲೇ, ನನ್ನ ಹೆಸರಿಗೆ ಸಾಲನೇ ಹುಟ್ಟಲ್ಲ ಅಂತದ್ರಲ್ಲಿ ನನ್ನ ಹೆಸರು ಹೇಳ್ಕೊಂಡು ಹಫ್ತಾ ಹುಟ್ಟಿಸ್ತಾ ಇದಿರಲ್ಲೋ, ನಾನ್ ಸೆನ್ಸ್. ನೋಡಿ, ದಾದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ದುಡಿದು ತಿಂದ್ರೆ ಜೀರ್ಣ ಆಗುತ್ತೆ, ಒಡೆದು ತಿಂದ್ರೆ ಚೂರ್ಣ ಆಗುತ್ತೆ ನಿಮ್ಮ ಬಾಡಿ. ಎಚ್ಚರ. ನನ್ನ ಹೆಸರಲ್ಲಿ ಏನಾದ್ರೂ ಇನ್ನೊಂದ್ಸರಿ ಇಂತ ಕೆಲಸ ಮಾಡೋದು ನನಗೆ ಗೊತ್ತಾಯ್ತೋ, ಮಿಲಿಮೀಟರ್ ಲೆಕ್ಕದಾಗ ನಿಮ್ಮ ಬಾಡಿನ ಪೀಸ್ ಪೀಸ್ ಮಾಡಿ ನಮ್ಮ ಬೇಕರಿ ಫ್ರಿಜ್ನಾಗ ಕೂಲಿಂಗ್ ಇಡ್ತೀನಿ. ಇನ್ನ ಮ್ಯಾಲ ನಮ್ಮ ಶಿವದಾದಾರ ಹವಾನೆ ಬೇರೆ. ಇವರು ಕುಂತ್ರ ಸೌದ ನಿಂತ್ರ ದಾದ ಶಿವದಾದಾಗೆ ಶಿವದಾದಾಗೆ. ಎಲ್ಲ ನಡ್ರ ನಡ್ರ ಮನೆಗೆ ಹೋಗ್ರಿ, ಅಂಗಡಿಗೆ ಹೋಗ್ರಿ. ಶಿವದಾದ ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ. ಶಿವದಾದಾಗೆ ಶಿವದಾದಾಗೆ ಶಿವದಾದಾಗೆ. ಏನ್ ರೆಸ್ಪೆಕ್ಟು, ಆಫೀಸಲ್ಲೂ ರೆಸ್ಪೆಕ್ಟು, ಮನೆಯಲ್ಲೂ ರೆಸ್ಪೆಕ್ಟು, ಬೀದಿಲೂ ರೆಸ್ಪೆಕ್ಟು. ಆದ ಆಗಿದ್ದ ಶಿವಪ್ರಸಾದ, ಈಗ ಶಿವು ದಾದ. ಯಾರು ಮಾತಾಡ್ತಾರೋ ಅವ್ರ ಲಿಸ್ಟ್ ಎಲ್ಲ ಬೋರ್ಡ್ ಮೇಲೆ ಬರೆಯೋ ಅಂತ ಮಾನಿಟರ್ಗೆ ಹೇಳ್ಬಿಟ್ಟು ಹೋಗಿರೋರು. ಮಾತಾಡೋ ಹುಡುಗರ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರ್ತಾ ಇತ್ತು. ಕಾಲೇಜಲ್ಲಿ ಇರ್ಬೇಕಾದ್ರೆ ಫೀಸ್ ಕಟ್ಟಿರೋ ಹುಡುಗರ ಲಿಸ್ಟ್ ಅಲ್ಲೂ ನನ್ನ ಹೆಸರು ಇರ್ತಾ ಇತ್ತು. ರೀಸೆಂಟ್ ಆಗಿ ಸಾಲದ ಕಂತು ಉಳಿಸ್ಕೊಂಡಿರೋರ್ ಲಿಸ್ಟ್ ಅಲ್ಲೂ ನನ್ನ ಹೆಸರಿತ್ತು. ಇದ್ದಕ್ಕಿದ್ದಾಗೆ ದಾದಾ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂತಲ್ಲ ಅಂತ ಸಂಭ್ರಮ ಪಡುವ ಗ್ಯಾಪ್ ಅಲ್ಲಿ ವಿನಾಶ ಅಂತ ನನ್ನನ್ನು ಹೆದರಿಸ್ತಾ ಇದೆಯಲ್ಲ, ನನಗೆ ನೋವಾಗುತ್ತೆ ಅಂತ ಸಣ್ಣ ಅಂದಾಜು ಇಲ್ವಾ ನಿನಗೆ? ಮುಂದೆ ಆಗೋ ದೊಡ್ಡ ನೋವಿಗಿಂತ ಈಗ ತಿದ್ದೋವಾಗ ಆಗೋ ಸಣ್ಣ ನೋವೇ ಉತ್ತಮ ಶಿವಪ್ರಸಾದ. ಮುಂದೆ ದೊಡ್ಡ ನೋವಾ? ಅಯ್ಯೋ, ಮಾತಿಗೂ ಮುಂದೆ ಕಾದಿದೆ ಮಾರಿ ಹಬ್ಬ ಅಂತ ನನ್ನನ್ನು ಹೆದರಿಸ್ತಾ ಇದೆಯಲ್ಲ ಭಗವಂತ. ನಾನು ಏನ್ ಅನ್ಯಾಯ ಮಾಡಿದ್ದೀನಿ? ನೀವುಗಳು ಅನ್ಯಾಯ ಮಾಡಿದ್ರೆ ಮಾತ್ರ ಪಾಪ ಅಲ್ಲ ಶಿವಪ್ರಸಾದ್. ಅನ್ಯಾಯ ಮಾಡೋರ್ ಜೊತೆ ನೀವಿದ್ರೂ ಕೂಡ ಅದು ಪಾಪನೇ. ಹೇಗೆ ಪರಿಶ್ರಮ ಇಲ್ಲದೆ ಗಳಿಸಿರುವಂತ ಆಸ್ತಿ ಅಂತಸ್ತು ವಿನಾಶಕ್ಕೆ ಕಾರಣ ಆಗುತ್ತೋ, ಹಾಗೆ ಪರಿಶ್ರಮ ಇಲ್ಲದೆ ಬಂದಿರುವಂತ ಹೆಸರು ಕೂಡ ವಿನಾಶಕ್ಕೆ ಕಾರಣ ಆಗುತ್ತೆ. ನೀವು ಕತ್ಲಲ್ಲಿ ಮಾಡಿರುವಂತ ಹೆಸರು ನಿಮ್ಮನ್ನ ಕತ್ಲಿಗೆ ಕೊಂಡೊಯ್ಯುತ್ತೆ. ರಾತ್ರೋರಾತ್ರಿ ಮಾಡಿರುವಂತ ಹೆಸರು ಬೆಳಗಾಗೋದ್ರೊಳಗಾಗಿ ಮಾಯ ಆಗಿರೋ ಎಷ್ಟೋ ಉದಾಹರಣೆಗಳಿವೆ. ಬರೀ ವ್ಯಕ್ತಿತ್ವ ಮಾತ್ರ ಅಲ್ಲ ಶಿವಪ್ರಸಾದ್, ಹೆಸರು ಪವಿತ್ರವಾಗಿರಬೇಕು. ಅದು ಒಳಗಿಂದನೇ ಆಗಿರ್ಬೋದು, ಹೊರಗಿಂದನೇ ಆಗಿರ್ಬೋದು. ಇಲ್ಲ ಅಂದ್ರೆ ವಿನಾಶ ಆಗುತ್ತೆ ಅಂತ ಹೇಳ್ತೀಯ, ಆಗ್ಲಿಂದ ಅದನ್ನ ತಾನೇ ಹೇಳ್ತಾ ಇದ್ಯಾ. ಆದ್ರೆ ಯಾರಿಂದ ಯಾವಾಗ ಹೇಗೆ ವಿನಾಶ ಆಗುತ್ತೆ ಅಂತ ಸಂದರ್ಭ ಸಹಿತ ವಿವರಿಸಿದ್ರೆ ನನಗೂ ಅನುಕೂಲ ಆಗುತ್ತೆ ಅಲ್ವಾ? ಕ್ಯಾನ್ ಯು ಪ್ಲೀಸ್ ಡಿಸ್ಕ್ಲೋಸ್? ಭಗವಂತ ಭಗವಂತ, ವಿನಾಶ ವಿನಾಶ ಅಂತ ಹೇಳಿ ಹೊರಟೋದಿಲ್ಲ ಭಗವಂತ. ಭಗವಂತ ಹೇಳಿದಾನೆ ಅಂದ್ರೆ ಏನಾದ್ರೂ ಹಾಗೆ ಆಗುತ್ತೆ. ಅಯ್ಯಯ್ಯೋ, ಕೈ ಕಾಲೇ ಆಡ್ತಾ ಇಲ್ವೇ? ಈ ದಾದ ನನಗ್ ಬೇಕಿತ್ತಾ? ಬೇಡ ಬೇಡ. ಹೋಗಿ ಅದಕ್ ಬನ್ನಿ ಅಂದ್ರೆ ತಳ್ಳಿಸ್ಕೊಂಡ್ ಬಂದಿದ್ದೀರಲ್ರಿ, ಹೋಗ್ರಿ. ವೆಲ್, ಇಂಗ್ಲಿಷಲ್ಲಿ ವರ್ಕೌಟ್ ಆಗಲ್ಲ. ನೋಡಪ್ಪ, ನಾನು ನೋಡಕ್ ಸುಮಾರು, ಹೊಡೆದ್ನೋ ಡಾಮಾರು. ಇದ್ರಲ್ಲಿ ಬರೋ ಸೌಂಡು ಅದೇನೆ. ಬೆಂಗಳೂರು ನಂದು, ಏರಿಯಾದಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಆ ಒಡಿವೆಲ್ ಹೊರಟೋದ.
ಅವನ ಹೆಸರೇನಾರು ಹೇಳ್ಕೊಂಡು ಅವ ಮೇಂಟೈನ್ ಮಾಡಿದ್ರೆ ಕುಯ್ದು ಹಾಕ್ಬಿಡ್ತೀನಿ. ಅಯ್ಯೋ ಗನ್ ಹಿಡ್ಕೊಂಡು ಕುಯ್ಯಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ದೇ ಇರೋನು ನೀನು ಒಬ್ಬ ರೌಡಿನೇನಯ್ಯ. ಸೋಟು ಬಿಡ್ತೇನೆ. ಮೊದ್ಲಿಂದ ಹೊಡಿ ಹೊಡಿ ಹೋಗಿ. ಎಲ್ರಿಗೂ ಗೊತ್ತಾಯ್ತಲ್ಲ, ನನ್ನ ಹೆಸರು ಗನ್ ಗಣೇಶ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳೋದು, ರಾಗಿ ಬೀಸೋರ್ಗು ಎಲ್ಲ ನೆಂಟ್ರು, ಆಮೇಲೆ ಅಲ್ಲಿಂದ ಎಲ್ಲ ಒಂಟ್ರು. ಸಕ್ಕರೆ ಇರುವವರೆಗೂ ಮಾತ್ರ ಇರುವೆಗಳು ಮುತ್ತುಕೊಳ್ಳುತ್ತವೆ, ಅದೇ ಇಲ್ಲ ಎಂದರೆ ನೊಣಗಳು ಸುಳಿಯುವುದಿಲ್ಲ. ಶಿವಪ್ಪನೆ, ನೊಣಗಳು ಇರುವೆಗಳು ಇಲ್ಲ ಅಂತ ನೊಂದ್ಕೊಬಿಡಪ್ಪು. ನೊಂದ್ಕೊಳ್ದೆ ಹೇಗಿರ್ಲಿ ಮಾವ, ಜನ ಹೇಗೆಲ್ಲ ಬದಲಾಗ್ತಾರೆ. ಅಧಿಕಾರ ಹಣ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿಗೆ ಬೆಲೆ, ಇಲ್ಲ ಅಂದ್ರೆ ಅವನ ಕಡೆ ಜನ ತಿರ್ಗೂ ನೋಡಲ್ಲ ಅನ್ನೋ ಕಹಿ ಸತ್ಯ ನಮಗೆ ಗೊತ್ತಾಯ್ತಲ್ಲ. ನೋವಾಗದೆ ಇರುತ್ತಾ? ಬದಲಾಗಿದ್ದು ಜನಗಳಲ್ಲ, ನೀವುಗಳು. ಅವರು ನಂಬ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಾರ್ದಾಗಿತ್ತು. ಜನ ಇರೋದೇ ಹೇಗಮ್ಮ, ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ಅಂತ ತಾನೆ ನಾವಿಬ್ರು ಹೀಗೆ ಕೂತಿರೋದು. ಸರ್, ನೀವ್ ಯಾರಿಗ್ ದಾದಾ ಆಗಿ ಬಿಡಿ, ಬಟ್ ನಮಗಂತೂ ಫೇವ್ರೆಟ್ ಶಿವಪ್ರಸಾದ್. ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು ಅಲ್ವಾ ಮೇಡಮ್? ಎಕ್ಸಾಕ್ಟ್ಲಿ. ಆಫೀಸಿಂದ ಬಂದಾಗಿಂದ ಒಂಥರ ಇದ್ದೀರಾ, ಏನಾಯ್ತ್ರಿ? ಏನಿಲ್ಲ, ಕಾಫಿ ತಗೊಳ್ಳಿ. ಬೇಡ. ಯಾಕೋ ಆಫೀಸಿಂದ ಬಂದ ತಕ್ಷಣ ಕಾಫಿ ಕಾಫಿ ಅಂತಿದ್ದೆ, ಕಾಫಿ ಬೇಡ ಅಂತಿದ್ಯಾ? ಇಲ್ಲಿ ಕೊಡ ಮೇಲೆ. ಚೆನ್ನಾಗಿದೆಯಲ್ಲ, ಯಾಕೆ ಕುಡಿತಿಲ್ಲ? ವೈ ನೇರಪ್ಪ ನೀನು ನೀವ್ ಬೆಳಗ್ಗೆ ಆಗಿದ್ ಗಲಾಟೆ ಬಗ್ಗೆ ಇನ್ನೂ ತಲೆ ಕೆಡ್ಸ್ಕೊಂಡಿದ್ದೀರಾ. ಹೋಗ್ಲಿ ಬಿಡ್ರಿ, ಆಗಿದ್ದಾಗೋಯ್ತು. ಆದಷ್ಟು ಸುಲಭ ಅಲ್ಲಗಿರಿ. ಈ ಜನ ನನ್ನನ್ನ ಮೆರೆಸಿದ್ರು ಬೀಳ್ಸಿದ್ರು, ಅದ್ರ ಬಗ್ಗೆ ನಂಗೆ ಸ್ವಲ್ಪನೂ ಬೇಜಾರಿಲ್ಲ. ಆದ್ರೆ ಪ್ರತಿಯೊಬ್ಬ ಗಂಡಸಿಗೂ ತನ್ನ ಹೆಂಡತಿ ಮುಂದೆ ಹೀರೋ ಆಗಿ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಅವನಿಗೆ ಶಕ್ತಿ ಇದೆಯೋ ಇಲ್ವೋ, ಆದ್ರೂ ತನ್ನ ಹೆಂಡತಿ ಮುಂದೆ ಧೈರ್ಯವಂತನ ಥರ ವರ್ತಿಸ್ತಾನೆ, ಹಾಗೆ ನಡ್ಕೋತಾನೆ. ಆದ್ರೆ ಇವತ್ತು ನಡೆದ ಘಟನೆಯಿಂದ ನಿನ್ ಗಂಡ ನಿನ್ ಕಣ್ಣಿಗೆ ಹೇಡಿಯಾಗಿ ಕಾಣಿಸಿ ಅದು ನಿನ್ನ ನೆನಪಲ್ಲಿ ಉಳಿದು ನಾನೆಲ್ಲಿ ಶಾಶ್ವತವಾಗಿ ನಿನ್ನ ಪಾಲಿಗೆ ಹೇಡಿಯಾಗಿ ಉಳ್ಕೊಂಡ್ಬಿಡ್ತೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆಗೋದಿಲ್ಲ, ಮನೇನ ನೀಟಾಗಿ ಇಟ್ಟಿದ್ದೀರಾ. ಇವತ್ತಿನ ಪಾರ್ಟಿ ನಂದಿಲ್ಲೆಯ. ಹೋಗು, ಒಂದು 4 kg ಕಬಾಬ್ ತಗೊಂಡು ಬಾ, ಬೇಗ ಬಾ, ಹೋಗು. ನೋಡಿ ನೋಡಿ, ನೀವು ತುಂಬಾ ಓವರ್ ಆಗಿ ಆಡ್ತಾ ಇದ್ದೀರಾ. ಬೆಳಗ್ಗೆ ನಾನು ಏನೋ ಮಾತಾಡದೆ ಹಾಗೆ ಹೋದೆ ಅಂತ ನೀವು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಜಗಳ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ನೋಡಿ, ನೀವ್ ಹೀಗೆಲ್ಲ ನಮ್ಮನ್ನ ಎದುರಾಕೋಬೇಡಿ, ಸುಮ್ನೆ ಆಚೆ ಹೋಗಿ. ಏನು ನೀನು ಒಬ್ಬ ಗಂಡ್ಸ ಹೆಂಗಸ್ನ ಚೂ ಬಿಡ್ತೀಯಲ್ಲ, ಚೂ ನೀನ್ ಚಾನ್ ಮುಕ್ಕಿಷ್ಟ. ಅಪ್ಪನ್ ಕರ್ಕೊಂಡು ಹೊರಗಡೆ ಹೋಗಿ. ಓಹೋ, ಫ್ಯಾಮಿಲಿ ಅಟ್ಯಾಚ್ಮೆಂಟಾ? ಒಂದು ಹಾಡಿದೆಯಲ್ಲ, ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಅದೊಂದು ಹಾಡು ಇದ್ಬಿಟ್ಟಿದ್ರೆ ಯಜಮಾನ ಪಿಕ್ಚರ್ ನೋಡ್ದಂಗಿರೋದು. ಏನ್ ಮಕ ನೋಡ್ತಾ ಇದ್ಯಾ? ಹೋಗಿ ಎಣ್ಣೆ ತಗೊಂಬ. ನೀನೇನಮ್ಮ ಅಡಿಗೆ ಮನೆಗೆ ಹೋಗಿ 2 ಮೊಟ್ಟೆ ಹಾಕಿ ಖಾರವಾಗಿ ಆಮ್ಲೆಟ್ ಮಾಡ್ಕೊಂಬ. ನೋಡಿ ಸ್ವಾಮಿ, ನೀವು ತುಂಬಾ ಕೆಟ್ಟದಾಗಿ ವರ್ತಿಸ್ತಾ ಇದ್ದೀರಾ. ದಯವಿಟ್ಟು ಆಚೆ ಹೋಗಿ. ಏನು ಗಂಡಸ್ತರ ಮಾತಾಡೋದ್ ಬಿಟ್ಟು ಹೆಂಗ ಮಾತಾಡ್ತಾ ಇದ್ಯಾ? ಊರಲ್ಲೆಲ್ಲ ನಿನ್ನ ಪುಕ್ಲ ಅಂತ ಆಡ್ಕತಾವ್ರೆ. ಲೇ, ನೀನು ಮನೇಲಿ ಹುಲಿ, ಬೀದಿಲಿ ಇಲಿ. ಹೋಗ, ಬಂದ್ಬಿಟ್ಟ ದೊಡ್ಡ ಗಂಡಸ್ತರ. ಹೋಗ, ಎಣ್ಣೆ ತಗೊಂಬ.
ಯಜಮಾನ್ರೆ ಇವನ್ನೇನ್ ಗಂಡ್ಸು ಅಂತ ಓಡಿಸಿದ್ರ ಇಲ್ಲ ಹೆಣ್ಣಾಗ್ಬಿಡ್ತ ಅಂತ ಗಂಡ್ಸ್ ವೇಷ ಹಾಕ್ಸಿದಿರಾ? ಏಯ್, ನಾನು ಆಗ್ಲಿಂದ ನೋಡ್ತಿದ್ದೀನಿ, ಬಾಯಿ ಬಂದ ಮಾತಾಡ್ತೀಯ. ನನ್ನ ಮಗನ ಮೇಲೆ ಕೈ ಮಾಡ್ತೀಯಾನೆ ನೀನು? ಇವತ್ತು ನಿನ್ನ ಹೋಟ್ಲಿಲ್ಲ ಅಂತ ಬಿಡ್ತೇನೆ. ನನ್ನ ಮೇಲೆ ಕೈ ಮಾಡ್ತೀಯ, ಶೂಟ್ ಮಾಡ್ಬಿಡ್ತೀನಿ. ಅಪ್ಪನ ಮೇಲೆ ಕಣ್ ತೋರಿಸ್ತೀನೋ? ಬಂದ್ರಿ ಬೇಡ ರೀ, ಬಿಟ್ಬಿಡು, ಬೇಡ ಕಣೋ, ಬಿಟ್ಬಿಡು. ಬೇಡ ರೀ. ಗಿರಿ, ಅಪ್ಪನ ಕರ್ಕೊಂಡು ಒಳಗಡೆ ಹೋಗು. ರೀ, ನನ್ ಮಾತು ಕೇಳ್ರಿ. ಹೋಗು ಅಂದಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಎಷ್ಟೊತ್ತಿಗೆ ಆಫೀಸ್ ಬರದ? ಅದು ಸಾರಿ ಸರ್, ಲೇಟ್ ಆಗೋಯ್ತು. ಫ್ಯಾಮಿಲಿ ಪ್ರಾಬ್ಲಮ್. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾವ ಫ್ಯಾಮಿಲಿ ಮಾಡ್ಕೊಂಡೆ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನಮಗೇನು ಫ್ಯಾಮಿಲಿ ಇಲ್ವಾ? ಸಮಾಧಾನ ಮಾಡ್ಕೊಡ್ರಿ. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನ. ಇವತ್ತೊಂದು ದಿವ್ಸ ಬಿಡ್ರಿ, ಹೋಗ್ಲಿ ಆ ಕಡೆ. ಗುಡ್ ಮಾರ್ನಿಂಗ್ ಸರ್. ಓ ಮಾರ್ಗಿ, ಪ್ಲೀಸ್ ಕಮ್ ಕಮ್. ಏನ್ ಸರ್ ಇದು ಅನ್ಯಾಯ? ಗಂಡಸ್ರಿಗೆ ಆದ್ರೆ ಬೈತೀರಾ, ಹೆಂಗಸ್ರಿಗೆ ಬೈಯೋದೇ ಇಲ್ಲ? ಶಿವಪ್ಗಳಿಗಾದ್ರೂ ಮನೆಗಳಲ್ಲಿ ಹೆಂಡತಿಗಳು ಮಕ್ಳುಗಳು ಕೆಲಸ ಇರ್ತಾವಪ್ಪ. ಆದ್ರೆ ಮಾರ್ಗಿಗಳಕ ಏನೂ ಇಲ್ಲ. ಆದ್ರೂ ಶಿವಪ್ನ ಬಯಸ್ಕೋಬೇಕು. ಏನ್ರಿಪ್ಪ ಇದು ನಿಮ್ಮ ಎಂಪ್ಲಾಯ್ಸ್ ನಮ್ಗೆ ಹೇಳಂಗಾತಲ್ಲ ಬುದ್ಧಿನ. ಲಿಂಗ ತಾರತಮ್ಯ ಅಂತ ಪ್ರತಿಭಟನೆ ಮಾಡ್ಬಿಟ್ರೆ ಕಷ್ಟ. ಹಂಗೆ ಒಂದ್ ಸ್ವಲ್ಪ ಬೈದಿ ಸರ್. ಏನವಾ ಮಾರ್ಗಿ, ಇದನ್ನ ಆಫೀಸ್ ಅನ್ಕೊಂಡೇನು ಥಿಯೇಟರ್ ಅನ್ಕೊಂಡೆ? ಮನಸ್ಸು ಬಂದಾಗ ಬರ್ಲಿಕ್ಕೆ ಕರೆಕ್ಟ್ ಟೈಮಿಗೆ ಬರ್ಲಿಕ್ಕೆ ಗೊತ್ತಾಗಲ್ಲ ನಿನಗೆ? ಸಾರಿ ಸರ್, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್. ಏನಮ್ಮ, ಶಿವ ನೋಡಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನೆ, ನೀನ್ ನೋಡಿದ್ರೆ ಪರ್ಸನಲ್ ಪ್ರಾಬ್ಲಮ್ ಅಂತೀಯ. ಇಬ್ರಿಗೂ ಆಫೀಸ್ನಲ್ಲಿ ಸೀರಿಯಸ್ನೆಸ್ ಇಲ್ಲ ನೋಡಿ. ನಾಳೆಯಿಂದ ಇಬ್ರು ಕರೆಕ್ಟ್ ಆಗಿ ಆಫೀಸ್ ಟೈಮಿಗೆ ಬರ್ಬೇಕು. ಇಲ್ಲ ಅಂದ್ರೆ ವಿವೇಕ್ ಸರ್ ಇಬ್ರಿಗೂ ಕ್ಲಾಸ್ ತಗೋತಾರೆ. ಓ ಸರ್, ನೀವು ಟ್ಯೂಷನ್ ಬೇರೆ ಮಾಡ್ತೀರಾ? ಯಾವ ಸಬ್ಜೆಕ್ಟ್ ಸರ್? ಶಟಪ್ ಆಸಿ, ಮರ್ಯಾದಿಂದ ಕೆಲಸ ನೋಡ್ಕೊಡ್ರಿ. ಬರ್ರಿ. ಮಾರ್ಗಿ ಮೇಡಮ್ ಫಸ್ಟ್ ಟೈಮ್ ಬಯಸ್ಕೊಂಡ್ರಿ ಪಾಪ. ಬಾಸ್ಕಿ, ಪ್ಲೀಸ್ ಡೋಂಟ್ ಇರಿಟೇಟ್ ಮೀ. ಇನ್ 2 ದಿನ ನನ್ನ ಹತ್ರ ತಮಾಷೆ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದು. ಯಾಕೆ ಹೇಳು? ಅಮ್ಮ ಇರ್ತಾರೆ ಅನ್ನೋ ಭಯ, ಆದ್ರೆ ಇಲ್ಲಿ ಆ ಭಯ ಇಲ್ಲ. ಆದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಕಾರಣ ಇರತ್ತೆ ಅಂತ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಲ್ವಾ? ಅಕ್ಕ, ನಾನು ಇದನ್ನ ಒಪ್ಪೋದೇ ಇಲ್ಲ. ಪೀರಿಯಡ್ಸ್ಗೆ ಈ ಸಮಾಜ ಏನೆಲ್ಲ ಹೆಸರಿಟ್ಟಿದೆ ಗೊತ್ತಾ? ಹೊರ್ಗಾಗೋದು, ರಜಾ ಆಗೋದು, ನೀರ್ ಹಾಕೊಳ್ಳೋದು, ಮುಟ್ಟಾಗೋದು, ಇದೆಲ್ಲ ಒಂದ್ ಹೆಸರ ಅಕ್ಕ? ಯಾವುದ್ರಲ್ಲಾದ್ರೂ ಒಂದ್ ಪಾಸಿಟಿವ್ ಫೀಲ್ ಇದೆಯಾ ಹೇಳು? ಎಲ್ಲದ್ರಲ್ಲೂ ಹೆಣ್ಣನ್ನ ಹೊರ್ಗಿಡ್ಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಕಾಣ್ತಾ ಇರೋದು. ಅಲ್ಲ ಅಕ್ಕ, ನಮ್ಮನೆ ಜನದ ಜೊತೆನೆ 3 ದಿನ ಹೊರ್ಗಿನವ್ರ ತರ ಇರ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳು? ಅದ್ರಲ್ ಬೇರೆ ಹೆಣ್ಣು ದೈವ, ಹೆಣ್ಣು ಶಕ್ತಿ ಅಂತ ಬರೀ ಕತೆ ಹೊಡಿತಾರಷ್ಟೇ. ಸಾರಿ, ತುಂಬಾ ತಲೆ ತಿಂದೆ ಅನ್ಸುತ್ತೆ. ಆದ್ರೂ ಅಕ್ಕ, ನಾನು ಇರೋ ಫ್ಯಾಕ್ಟ್ನೇ ಹೇಳ್ತಾ ಇರೋದು. ಇರು, ಹಾಟ್ ಪ್ಯಾಕ್ ನ ತಂದ್ಕೊಡ್ತೀನಿ, ಅದನ್ನಿಟ್ರೆ ಸ್ವಲ್ಪ ಹೊಟ್ಟೆನೋ ಕಮ್ಮಿ ಆಗುತ್ತೆ. ಗೌರಿ, ನಿನಗೆ ಪ್ರಶ್ನೆ ಮಾಡೋ ಸ್ವಾತಂತ್ರ್ಯ ಇದೆ, ಅದಕ್ಕೆ ಪ್ರಶ್ನೆ ಮಾಡ್ತಿದ್ಯಾ. ಆದ್ರೆ ಆ ಪ್ರಶ್ನೆಯಲ್ಲಿ ಒಂದು ಅರ್ಥ ಇರಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಹೆಣ್ಣನ್ನ ಎತ್ತರದ ಸ್ಥಾನದಲ್ಲಿಟ್ಟಿದೆ. ಅದಕ್ಕೆ ಹೆಣ್ಣನ್ನ ಆದಿಶಕ್ತಿ ಅಂತ ಕರೆಯೋದು. ಅದನ್ನೇ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಬೇರೆ ಯಾವ ಶಕ್ತಿಗಳು ಇರ್ತಾ ಇರ್ಲಿಲ್ಲ. ತಿಳ್ಕೊ ಅಕ್ಕ. ಮೊದ್ಲೇ ಈ ನೋವಲ್ಲಿ ಒದ್ದಾಡ್ತಿರ್ತೀವಿ, ಅಂಥದ್ರಲ್ಲಿ ನಮ್ಮನ್ನ ದೂರ ಇರು ಅಂತ ಹೇಳಿದ್ರೆ ನೋವಾಗಲ್ವಾ? ನಮ್ ಕತೆನೇ ಹೀಗಿರ್ಬೇಕಾದ್ರೆ ಇನ್ನು ಹೊರಗೋಗ್ ದುಡಿತಾರಲ್ಲ ಹೆಣ್ಮಕ್ಳು, ಅವ್ರ ಪರಿಸ್ಥಿತಿ ಹೇಗಾಗಿರ್ಬೇಕು ಹೇಳು?
ನೋಡ್ರಿಪ್ಪ, ಗಣಪತಿ ಹಬ್ಬಕ್ಕ ನಮ್ಮಪ್ಪ ದೊಡ್ಡ ಮನಸ್ಸು ಮಾಡಿ ನಿಮಗೆ 3 ತಿಂಗಳದ ಬೋನಸ್ ಕೊಟ್ಟಾನ. ಕಂಪ್ನಿ ಮೇಲೆ ಎಷ್ಟು ಖರ್ಚು ಬಂದದ ಗೊತ್ತದ ನಿಮಗ? ಬರೋಬ್ಬರಿ 2.25 ಕೋಟಿ ರೂಪಾಯಿ. ಹುಡುಕ್ತಾರೆ ಬಾಬು. ಮಾಡಲ್ ಬಾಬು. ಆ ಬಾಬೆ, ಇವ್ರು ಕೊಟ್ಟಿರೋ ಬೋನಸ್ನ ವಾಪಸ್ ಕೇಳಕ್ಕ ಈ ಮೀಟಿಂಗು ನನ್ನ ಹೆಂಡತಿ ಒಡವೆಗಳನ್ನ ಮೆಲ್ಟಿಂಗ್ ಮಾಡಿಸೋರು ಅಷ್ಟು ನಂಗೆ ಆಗಲ್ಲ ಪಾವು. ಮಿಸ್ಟರ್ ಬಾಬು ಶಿವಪ್ರಸಾದ್, ಸೊ ಈಗ ನನಗೆ ಹೇಳ್ರಿ, ನಮಗೆ ಲಾಸ್ ಆಗಿರುವಂತ 2.25 ಕೋಟಿನ ಹೆಂಗ್ ರಿಕವರಿ ಮಾಡೋದು? ಸರ್, ಹಬ್ಬಕ್ಕೆ ಅಂತ ಕೊಟ್ಟಿರೋ ಬೋನಸ್ನ ಲಾಸ್ ಅಂತ ಹೇಳೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಸರ್, ಒಂದು ಐಡಿಯಾ ಸರ್. ಮುಂದಿನ ಸರ್ತಿ ಗಣೇಶ ಕೂರಿಸ್ತೀವಿ ಅಂತ ನಮ್ ಡೀಲರ್ಗಳ ಹತ್ರ ಎಲ್ಲ ಚಂದ ಎತ್ತಣ. 2.25 ಕೋಟಿ ಕಲೆಕ್ಷನ್ ಆಗೋವರೆಗೂ ಗಣೇಶನ ನೀರ್ಗೆ ಬಿಡೋದ್ ಬೇಡ. ಹೆಂಗಿದೆ ಸರ್ ಐಡಿಯಾ? ಹೇಯ್ ಶಟಪಾಸೆ, ಇಂಥ ಡಬ್ಬ ಐಡಿಯಾಗಳು ನಿನ್ ತಲೆಗೆ ಅಷ್ಟ ಬರ್ಲಿಕ್ಕೆ ಸಾಧ್ಯತೆ, ಬೇರೆ ಏನ್ರ ಯೋಚನೆ ಮಾಡ್ರಿ. ಸರ್, ಇಲ್ಲಿ ಎಲ್ಲರಿಗಿಂತ ಬುದ್ಧಿವಂತರು ನೀವೇ ಏನಾದ್ರೂ ಒಂದು ಐಡಿಯಾ ಹೇಳಿ ಸರ್, ಎಲ್ಲ ಬರ್ಕೋತಾರೆ. ನೋಡ್ರಿಪ್ಪ, ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ನೋಟ್ ಮಾಡ್ಕೊಡ್ರಿ. ಈಗ ನಮಗಾಗಿರೋ ಲಾಸ್ನ ನಾವು ರಿಕವರಿ ಮಾಡ್ಕೋಬೇಕು ಅಂತಂದ್ರ ನಮ್ಮ ಪ್ರಾಡಕ್ಟಿನ ಕಾಸ್ಟ್ನ 10% ಜಾಸ್ತಿ ಮಾಡಬೇಕು. ಅಂದ್ರೆ 100 ರೂಪಾಯಿ ಇರೋ ಬನಿಯನ್ನ 110 ರೂಪಾಯಿ ಮಾಡಬೇಕು, 150 ರೂಪಾಯಿ ಇರೋ ಚಡ್ಡಿನ 165 ರೂಪಾಯಿ ಮಾಡಬೇಕು. ಒಂದು ಕೆಲಸ ಮಾಡ್ರಿ, ಬಿಗ್ ಡಿಸ್ಕೌಂಟ್ ಆಫರ್ ಅಂತ ಹೇಳಿ ತೆಗಿರಿ. 150 ರೂಪಾಯಿ ಇರೋ ಚಡ್ಡಿನ 185 ಅಂತ ಹೇಳಿ 165 ಸೇಲ್ ಮಾಡ್ರಿ. 20% ಡಿಸ್ಕೌಂಟ್ ಅಂದ್ಕೂಳೆ ನಮ್ಮ ಮಿಡಲ್ ಕ್ಲಾಸ್ ಜನ ಓಡೋಡಿ ಬರ್ತಾರೆ. ಸರ್, ಕರೆಕ್ಟ್ ಸರ್. ಸೇಲ್ ಮಸ್ತ್ ಆಗ್ತದೆ, ನಮ್ಮ ಲಾಭ ಜಾಸ್ತಿ ಆಗ್ತದೆ. ಏನಮ್ಮ ನಿಂದ? ಸ್ವಲ್ಪ ರೆಸ್ಟ್ ರೂಮ್ ಹೋಗಿ ಬರ್ತೀನಿ. ನೀ ಏನ್ ಪಿಕ್ನಿಕ್ ಬಂದ್ಯನ್ವಾ? ಯವ್ವ, ಮೀಟಿಂಗ್ ನಡೆದಿಲ್ಲ, ಪಾಯಿಂಟ್ಸ್ ಕೊಡ್ತೀನಿ, ಬರ್ಕೋ ಪ್ಲೀಸ್. ಒಮ್ಮೆ ಹೇಳಿದ್ರೆ ಗೊತ್ತಾಗಲ್ಲ ನಿನಗ, ಸುಮ್ಮನೆ ಬರ್ಕೋ ಅಲ್ಲೇ. ಮಾರ್ಗಿ, ಬೇಜಾರು ಮಾಡ್ಕೋಬೇಡಮ್ಮ, ಇನ್ನೊಂದು 5 ನಿಮಿಷ ಅಷ್ಟೇ, ಮೀಟಿಂಗ್ ಮುಗಿದೋಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ಪ್ರಾಫಿಟ್ ರಿಕವರಿ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಬರೇ 3 ತಿಂಗಳ ಟೈಮ್ ಅದ. ಅಷ್ಟ್ರಾಗ ಏನಾರ ಮಾಡ್ಬೇಕು. ನಾ ಹೇಳ್ತೇನೆ, ಡೆಡ್ ಲೈನ್ ಬರ್ಕೊಡ್ರಿ. ಇದಕ್ಕ ಡಿಸೆಂಬರ್ 30 ಬರ್ಕೊಡ್ರಿ. ಮಾರ್ಗಿ, ನಾ ಏನ್ ಹೇಳಿಕತ್ತೀನಿ, ನೀವು ಏನ್ ಮಾಡ್ಲಿಕತ್ತೀರಿ? ಕಿವಿ ಕೇಳವಲ್ತ ನಿಮ್ಗ? ಹೆಣ್ಣನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿರೋರೆ ಹೆಣ್ಣನ್ನ ಪೂಜಿಸ್ಬೇಕು ಅಂತಾನು ಹೇಳಿದ್ದಾರೆ. ಅದ್ರ ಅರ್ಥ ಏನು? ನೋಡಮ್ಮ, ನಮ್ಮಲ್ಲಿ ಪೂಜೆಗೆ ಯೋಗ್ಯಳಾದವಳು ಇದ್ದಾಳೆ, ಹಾಗೇನೆ ಸ್ವತಂತ್ರನ ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಇದ್ದಾಳೆ. ಆದರೆ ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದೇ ಸಲ್ಲುತ್ತೆ ಅಂತ ಅದರ ಅರ್ಥ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಏನಕ್ಕ, ಹೆಣ್ಣಾಗಿ ನೀನೇ ಇದಕ್ಕೆ ಸಪೋರ್ಟ್ ಮಾಡ್ತೀಯಲ್ಲ? ಬಂಡೆ ಹೇಳ್ಬೇಕು, ಸಿಡ್ದೆ ಹೇಳ್ಬೇಕು, ಪ್ರೊಟೆಸ್ಟ್ ಮಾಡ್ಬೇಕು, ನಾವು ಪ್ರಗತಿಪರರು ಅಂತ ತೋರಿಸ್ಬೇಕು. ಗೌರಿ, ಪೂರ್ತಿ ತಿಳ್ಕೊಂಡಿರೋರು ಯಾರು ಈ ತರ ಮಾತಾಡಲ್ಲ. ಹಿಂದಿನ ಕಾಲದವ್ರು ಮಾಡಿರೋದೆಲ್ಲ ನಮ್ ಒಳ್ಳೇದಕ್ಕೆ. ಮೊದ್ಲದನ್ನ ಅರ್ಥ ಮಾಡ್ಕೊ. ಹಾಯ್ ತಾತ, ಹಾಯ್ ಚಿಕ್ಕಮ್ಮ, ಹಾಯ್ ಅಮ್ಮ. ಅಲ್ಲೇ ಇರೋ, ಹತ್ರ ಬರ್ಬೇಡ. ಯಾಕಮ್ಮ ತಿಂಗಳಲ್ಲಿ 3-4 ದಿನ ಹೀಗೆ ಇರ್ತೀಯ? ಯಾರನ್ನು ಮುಟ್ಟಿಸ್ಕೊಳ್ಳಲ್ಲ, ಯಾರ ಜೊತೆನೂ ಕೂತ್ಕೊಳ್ಳೋದೇ ಇಲ್ಲ. ಏನಾಗಿದೆ ನಿನ್ಗೆ? ಅಕ್ಕ, ಏನಕ್ಕ ಇದು? ಮಕ್ಕಳು ನಿನ್ನಿಂದ ದೂರ ಇರ್ಬೇಕಾ? ಮನ್ಸಾದ್ರೂ ಹೇಗ್ ಬರುತ್ತೆ ನಿನಗೆ? ಈ ಟೈಮಲ್ಲಿ ದೂರ ಇರ್ಬೇಕು ಅಂತ ಹೇಳಿರೋದೆ ನಮ್ಮಿಂದ ಬೇರೆಯವ್ರಿಗಾಗ್ಲಿ ಬೇರೆಯವರಿಂದ ನಮ್ಗಾಗ್ಲಿ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ. ಈ ಟೈಮು ಅಂದ್ರೆ ಯಾವ ಟೈಮು? ಲೇ, ಇದೆಲ್ಲ ಹೆಣ್ಮಕ್ಳು ಸಮಸ್ಯೆ ಕಣೋ. ಹೆಣ್ಮಕ್ಳು ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ ಏನು? ಸರಿ, ನನ್ಗೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ನೀನ್ ದೊಡ್ಡವನಾದ್ಮೇಲೆ ನಿನ್ಗೆಲ್ಲವೂ ಅರ್ಥ ಆಗತ್ತೆ. ಈಗ ಸುಮ್ನಿರು ನೀನು. ಇಲ್ಲ ಇಲ್ಲ, ನಂಗೆ ಈಗ್ಲೇ ಗೊತ್ತಾಗ್ಬೇಕು. ನಾನು ನಿನ್ ಹತ್ರ ಬರ್ಬೇಕು. ನಂಗದೆಲ್ಲ ಗೊತ್ತಿಲ್ಲ, ನಂಗ ಅಮ್ಮ ಬೇಕು ಅಷ್ಟೇ. ಅಮ್ಮ ರಜಾ ಕಣೋ. ನಮಗೂ ಸಂಡೇಸ್ ರಜಾ ಇರುತ್ತೆ, ಹಾಗಂತ ನಾವ್ ಯಾರನ್ನೂ ಏನ್ ಮುಟ್ಟಿಸ್ಕೊಳ್ಳೋದೇ ಇಲ್ವಾ? ಸಿಗದೆ ಇರೋರು ಕೂಡ ರಜಾ ದಿನ ಸಿಗೋಣ ಅಂತಾರೆ. ಆದ್ರೆ ಅಮ್ಮ ಯಾಕೆ ನಂಗೆ ರಜಾ ದಿನ ಸಿಗ್ತಿಲ್ಲ? ಅಯ್ಯೋ ದೇವ್ರೆ ದೇವ್ರೆ. ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊ ಹೋಗು, ನಡಿ.
ಮಾವ ಇವ್ನು ಇಲ್ಲೇ ಇದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ, ಕರ್ಕೊಂಡು ಹೋಗಿ. ಏಯ್ ಹೇಳ್ದಷ್ಟು ಕೇಳೋ. ಶೂ ಬಿಚ್ಚಾಕು. ನನಗೆ ಇವತ್ತು ಘಟೋತ್ಕಚನ ಕತೆ ಹೇಳ್ತೀನಿ. ಅವನು ಎಂಥ ಪರಾಕ್ರಮಿ ಗೊತ್ತಾ. ನೋಡು ಒಂದು ಸತಿ ಏನಾಗೋಯ್ತು ಅಂದ್ರೆ, ಅಯ್ಯೋ 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 ಅವನು ಬೆಟ್ಟದ ಮೇಲೆ ನಿಂತ್ಕೊಂಡು. ಅಕ್ಕ, ಯಾಕೆ ಈ ವಿಷಯನೆಲ್ಲ ಮುಚ್ಚಿಡ್ತೀಯ? ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೇಕು. ಯಾಕೆ ನೀನ್ ಹೇಳ್ಕೊಳಲ್ಲ? ಇದ್ರ ಬಗ್ಗೆ ಮಕ್ಕಳಿಗೆ ಈಗ್ಲೇ ಎಜುಕೇಟ್ ಮಾಡ್ಬೇಕು. ಆಗ ಅವರು ಬೆಳ್ದು ದೊಡ್ಡವರಾದ್ಮೇಲೆ ಅವ್ರ ಲೈಫ್ ಪಾರ್ಟ್ನರ್ ಜೊತೆ ಯಾವ ಟೈಮಲ್ಲಿ ಹೇಗಿರ್ಬೇಕು ಅಂತ ತಿಳ್ಕೊತಾರೆ. ನೀವೇನು ಹೇಳ್ದೆ ಹೆಣ್ಮಕ್ಳು ಸಮಸ್ಯೆ ಅಂತ ಹೇಳಿ ತೇಲಿಸ್ಬಿಡ್ತೀರಾ. ಆಕ್ಚುಲಿ ಇದು ಲೈಫ್ ಪ್ರೊಸೆಸ್, ಸಮಸ್ಯೆ ಅಲ್ಲ. ಇದನ್ನ ಸಮಸ್ಯೆ ಅಂತ ಮಾಡಿರೋದು ಈ ಗಂಡ್ಮಕ್ಳು. ಇದು ಹೆಣ್ಮಕ್ಳು ಸಮಸ್ಯೆ ಅಲ್ಲ, ಗಂಡ್ಮಕ್ಳು ಸಮಸ್ಯೆ ಅಂತ ಕರಿಬೇಕು. ನೋಡು ಗೌರಿ, ಎಲ್ರೂ ಅವ್ರವ್ರಿಗೆ ತೋಚಿದ್ದನ್ನೇ ಮಾಡೋದು. ನನಗೆ ನನ್ನಮ್ಮ ಏನ್ ಹೇಳ್ಕೊಟ್ಟಿದ್ದಾಳೋ ನಾ ಅದನ್ನ ಪಾಲಿಸ್ತಿದ್ದೀನಿ ಅಷ್ಟೇ. ಇದ್ರಲ್ಲಿ ಬೇರೆ ಏನು. ಭಗವಂತ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಇಷ್ಟೊಂದು ಜನ ಓಡಾಡ್ತಿದ್ದಾರೆ. ಇವಾಗ ನನ್ನ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರಿಗೆ ಫೋನ್ ಮಾಡಿದ್ರು ಓಡ್ ಬಂದ್ಬಿಡ್ತಾರೆ. ಕಾಲ್ ಮಾಡಕ್ ಫೋನೇ ಇಲ್ವಲ್ಲ. ಭಗವಂತ, ಏನಾದ್ರೂ ಹೆಲ್ಪ್ ಮಾಡು ಪ್ಲೀಸ್. ಹಾ ಬರ್ತಾ ಇದ್ದೀನಿ. ಆಂಟಿ ಇಲ್ಲಿ. ಏನಮ್ಮ? ಸ್ವಲ್ಪ ಅದಕ್ಕೆ ಫೋನ್ ಕೊಡ್ತೀರಾ? ಹೌದಾ? ಎಂಥ ಪರಿಸ್ಥಿತಿಲಿ ಇದೆಯಮ್ಮ? ನನ್ ಗಂಡಂಗೆ ಬೇರೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಬೇಗ ಮಾಡ್ಕೊಟ್ಬಿಟ್ಟ. ಶಿವು, ಅಮ್ಮ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಪ್ಪಂಗೆ ಮಾಡ್ಕೊಡ್ತೀನಿ. ಅಯ್ಯೋ, ನಾನು ಈ ಪರಿಸ್ಥಿತಿಲಿ ಇರ್ಲಿಲ್ಲ ಅಂತಿದ್ರೆ ನಾನೇ ನಿನ್ನ ಕರ್ಕೊಂಡೋಗಿ ಆಟೋದಲ್ಲಿ ಮನೆಗೆ ಬಿಡ್ತಿದ್ದೆ ಕಂದ. ಸ್ವಲ್ಪ ಬೇಗ ಮಾಡ್ಕೊಡಪ್ಪ. ಏನಾಯ್ತಪ್ಪ? ಅಪ್ಪ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ನಾನು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಹೋಗ್ಬೇಕಪ್ಪ. ನನ್ನ ಗಂಡ ಬೇರೆ ಅಡ್ಮಿಟ್ ಆಗಿದ್ದಾರೆ. ಏನಾಗಲ್ಲ, ಭಯ ಪಡ್ಬೇಡ ಪುಟ್ಟ, ಭಗವಂತ ಇದ್ದಾನೆ. ಹಾಂ, ನಾನು ಬರ್ತೀನಿ. ಏನಾಯ್ತು ಕಂದ? ಯಾಕಿಷ್ಟೊಂದು ಹೆದರ್ಕೊಂಡಿದ್ಯಾ? ಅದು ಏನಿಲ್ಲ. ನನ್ನಿಂದೇನಾದ್ರೂ ಸಹಾಯ ಬೇಕಿತ್ತಾ? ಬೇಡ, ಪರವಾಗಿಲ್ಲ, ನೀವು ಹೋಗಿ. ಆದ್ರೆ ಇಷ್ಟೊತ್ತು ಯಾರಾದ್ರೂ ಸಹಾಯಕ್ಕೆ ಬರ್ಲಿ ಅಂತ ಅನ್ಕೋತಿದ್ದೆ. ನೀನ್ ಕರ್ದೆ, ನಾನ್ ಬಂದೆ. ನಾನು ಕರೀಲಿಲ್ಲ. ಹೌದಾ? ಹಾಗಾದ್ರೆ ನಾನು ಹೊರಡ್ಲಾ? ಹೋಗಿ. ಅಂಕಲ್,
ಧೈರ್ಯವಂತ ಕಂದ, ಹೇಳು. ಅದು ತಗೋ ಕಂದ. ಇದನ್ನ ಸೊಂಟಕ್ಕೆ ಸುತ್ಕೋ. ನಾನು ಏನು ಹೇಳಲೇ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ತಂದೆಗೆ ಮಗಳ ಕಷ್ಟ ಹೇಳ್ದೇನೆ ಗೊತ್ತಾಗತ್ತೆ ಕಂದ. ತಗೋ. ಅಪ್ಪ ಭಗವಂತ, ನಮಗೂ ಆ ಥರದ ಜೀವನ ಬೇಕು ಅಂತ ಅನಿಸ್ತಿದೆ. ಆದಷ್ಟು ಬೇಗ ನನ್ನ ಆಸೆನ ನೆರವೇರ್ಸಪ್ಪ. ಆಸೆ ಹೊತ್ತಿರುವ ಅಕ್ಕನ ಜೊತೆಗೆ ಒಂದು ಸೆಲ್ಫಿ. ಕೋಪಗೊಂಡಿರುವ ಮಾವನ ಜೊತೆಗೆ ಮತ್ತೊಂದು ಸೆಲ್ಫಿ. ಏನಮ್ಮ ಇದು? ಬೆಳಗಿನಿಂದ ನೋಡ್ತಿದ್ದೀನಿ, ಪ್ರತಿಯೊಂದಕ್ಕೂ ಫೋಟೋ ತಗೊಂಡು ಪೋಸ್ಟ್ ಮಾಡ್ತಿರ್ತೀಯ. ಇದೇನಮ್ಮ ಹೊಸ ಆಟ? ಮಾವಯ್ಯ, ನಾನು ವ್ಲಾಗರ್ ಆಗಿದ್ದೀನಿ, ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಕೊಲಾಬ್ರೇಷನ್ ಮಾಡೋದಕ್ಕೆ ಜನ ನನಗೆ DM ಮಾಡ್ತಾರೆ. ನಾನು ಹಾಕೋ ಪೋಸ್ಟ್ ಫೋಟೋಗೆಲ್ಲ ಲೈಕ್ಸ್ ಕಮೆಂಟ್ ಶೇರ್ ಮಾಡ್ತಾರೆ. ನಾನೊಂಥರ ಸೋಷಿಯಲ್ ಮೀಡಿಯಾ ಸ್ಟಾರ್, ಗೊತ್ತಾ? ಈಗಿನ ಕಾಲದ ಜನರೇಷನ್ ಅಲ್ಲಿ ಕೆಲವರು ಮೊಬೈಲ್ ನ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಈ ಅಂತ ಮೂತಿನ ಮಾಡ್ಕೊಂಡ್ಬಿಟ್ಟು ತಮಗೆ ತಾವೇ ಫೋಟೋ ತಗೊಂಡ್ಬಿಟ್ಟು ಪೋಸ್ಟ್ ಮಾಡ್ಬಿಟ್ಟು ನಾವೇ ದೊಡ್ಡ ಸ್ಟಾರ್ಗಳು ಅಂತ ತಿಳ್ಕೊಂಡ್ಬಿಡ್ತಾರೆ. ಹೌದು ಮಾರ್ರೆ, ಈಗ ಒಂದು ಹೊಸ ಶಾಲೆ ಶುರು ಮಾಡಿದಾಳು. ಉಂಡದ್ದು ತಿಂದದ್ದು ನಾರದ್ದು ಎಲ್ಲ ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕೋದು. ಇದರಿಂದ ಎಲ್ಲಾರು ಮುಂದೆ ತೊಂದರೆ ಆಯ್ತು ಕಾಣ್ ನಿನಗೆ. ಜಿ ಹಾಗೆಲ್ಲ ಏನೂ ಆಗಲ್ಲ, ನೀವು ಸುಮ್ಮನೆ ಇರಿ. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಲಕ್ಷುರಿ ಮನೆ, ಲಕ್ಷುರಿ ಜೀವನ, ಆಹಾ ಆಹಾ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಗಂಡ, ನನ್ನ ಮಕ್ಕಳು, ಮಾವ ಎಲ್ಲರೂ ಅಂತ ಮನೇಲಿದ್ರೆ ಆಹಾ ಆಹಾ ಅದೇ ಸ್ವರ್ಗ. ಸ್ವರ್ಗ ಕಾಣುತ್ತಿರುವ ಅಕ್ಕನ ಜೊತೆಗೆ ಮತ್ತೊಂದು ಸೆಲ್ಫಿ. ಸುಂದರತೆ ಅಲ್ಲ, ಒಂದು 5-6 years ಅಲ್ಲಿ ವ್ಯವಸ್ಥೆ ಮಾಡ್ಕೋಬಹುದು. ಆದ್ರೆ ಇದಕ್ಕಿದಂಗೆ ಲ್ಯಾವಿಶ್ ಲೈಫು, ಲ್ಯಾವಿಶ್ ಜೀವನ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೋಡಮ್ಮ, ನಿನ್ ಗಂಡ ಆಫ್ಟರ್ ಆಲ್ ಸೇಲ್ಸ್ ಮ್ಯಾನ್, ಚಡ್ಡಿ ಮಾರೋನು. ಎಸ್ ಎಸ್, ನೀವ್ ಯಾಕೆ ಒಂದು ಚಡ್ಡಿ ಕಂಪ್ನಿನ ಓಪನ್ ಮಾಡಬಾರ್ದು? ಗಿರಿ, ಒಂಟಿಯಾಗಿರೋ ಮನುಷ್ಯನಿಗೆ ಚಡ್ಡಿನೇ ಕಂಪನಿ ಅಂತದ್ರಲ್ಲಿ ನೀನ್ ಚಡ್ಡಿ ಕಂಪ್ನಿ ಅಂತ ಇದೆಯಲ್ಲ, ಇದೆಲ್ಲ ಆಗಲ್ಲ. ನೋಡು, ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನಮ್ಮ ಬಾಸೆ ಕಂಪ್ನಿ ನಡೆಸೋದಕ್ಕೆ ಮುಕ್ಕರಿತಾ ಇದ್ದಾರೆ. ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಒಂದ್ ನಿಮಿಷ ಓದ್ತೀನಿ, ಕೇಳಿಸ್ಕೊಳ್ಳಿ. ಅದಾನಿ, ಅಂಬಾನಿ, ನಮ್ ನಾರಾಯಣ ಮೂರ್ತಿಗಳು, ಉದಯ್ ಶ್ರೀವಾಸ್ತವ್, ರಾಜೀವ್ ಮೆಹ್ತಾ ಇವರೆಲ್ಲ ಬಡವರಾಗೆ ಹುಟ್ಟಿದ್ರು. ಆದ್ರೆ ಅವ್ರ ಕಂಡ ಕನಸು ಇವತ್ತು ಅವ್ರನ್ನ ಲಕ್ಸುರಿ ಲೈಫಲ್ಲಿ ಇರೋ ಹಾಗೆ ಮಾಡಿದೆ. ಇವರೆಲ್ಲರ ಹೆಸರು ಜೊತೆ ಶಿವಪ್ರಸಾದ್ ಕೂಡ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಅವರ ಶ್ರೀಮತಿಯ ಸ್ಫೂರ್ತಿಯಿಂದ ದೊಡ್ಡ ಉದ್ಯಮಿಯಾಗಿದ್ದಾರೆ ಅಂತ 5ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಬಂದ್ರೆ ಹೇಗಿರುತ್ತೆ? ಹೇಗೆಗೋ ದುಡ್ಮ ಶ್ರೀಮಂತರಾಗಿರೋರು ಒಂದು ಮಾತು ಹೇಳ್ತಾರೆ, ಬಡವನಾಗಿ ಹುಟ್ಟೋದ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದ್ ತಪ್ಪು ಅಂತ. ಗೊತ್ತೇನ್ರಿ ನಿಮ್ಗೆ? ಗೊತ್ತೇ? ಆಹಾ, ಅಷ್ಟೊತ್ತಿಂದ ನಾನು ಇಷ್ಟೂದ್ದ ಬುದ್ಧಿ ಮಾತು ಹೇಳ್ತಾ ಇದ್ರೆ ಕೊರ್ಕಿ ಹುಡ್ಕೊಂಡು ಮಲ್ಕಿದ್ದೀರಾ? ಅದಕ್ಕೆ ನೀವಿನ್ನೂ ಚಡ್ಡಿ ಮಾರ್ಕೊಂಡಿರೋದು. ಹೇಳೋದನ್ನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಇವರು. ಅಂದುಕೊಂಡಿದ್ದೆಲ್ಲ ಆಗುತ್ತದೆ, ಆದರೆ ನಿನ್ನ ಉದ್ದೇಶ ಒಳ್ಳೆಯದಿರಬೇಕು ಅಷ್ಟೇ ಅಂತ ದೊಡ್ಡೋರೊಂದು ಮಾತು ಹೇಳಿದ್ದಾರೆ. ನನ್ನ ಉದ್ದೇಶನೇ ಈ ಮನೆ ಉದ್ಧಾರ ಆಗೋದು ಅಂತ ಆದ್ಮೇಲೆ ನಾನು ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೋತೀನಿ. ಅಪ್ಪ ಭಗವಂತ,
ಒಳ್ಳೆ ಲಕ್ಸುರಿ ಲೈಫಲ್ಲಿ ಬದುಕೋ ಹಾಗೆ ಮಾಡಪ್ಪ ಪ್ಲೀಸ್. ನನ್ನ ಈ ಆಸೆನ ದಯವಿಟ್ಟು ಈಡೇರಿಸು ಪ್ಲೀಸ್ 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 ಭಗವಂತ. ಅದಕ್ಕೆ ಸ್ವಲ್ಪ ದಿನ ನಿಮ್ಮ ಫ್ಯಾಮಿಲಿ ನನ್ನ ಮನೇಲಿ ಉಳ್ಕೊಂಡ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಡಾಲರ್ಸ್ ಕಾಲೋನಿನಲ್ಲಿ 100 ಮನೆ. ಆಹಾ ಭರ್ಜರಿಯಾಗಿರುತ್ತೆ ಅನ್ಸುತ್ತೆ. ಅದು ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮಗೆ ಅದೆಲ್ಲ ಸೆಟ್ ಆಗಲ್ಲ. ನಾವು ನಿಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮನೆ ನೋಡ್ಕೊಳ್ಳೋದು ಯಾರು ಹೇಳಿ? ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಬೇರೆ ಯಾರನ್ನಾರು ನೋಡ್ಕೊಳ್ಳಿ. ಶಿವ ಅವರೇ ಪ್ಲೀಸ್ ಇಲ್ಲ ಅನ್ಬೇಡಿ. ನನ್ನ ಮನೇಲಿ ನಿಮಗೆ ಯಾವ ತೊಂದರೆನೂ ಆಗಲ್ಲ. ನನ್ನ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಗಾರ್ಡನ್ ಇದೆ, ಸಪ್ರೇಟ್ ಮಿನಿ ಥಿಯೇಟರ್ ಇದೆ, ಕೆಲಸ ಮಾಡೋದಕ್ಕೆ ಕೆಲಸಗಾರರು ಇದ್ದಾರೆ, ಅದು ಅಲ್ಲದೆ ಪರ್ಸನಲ್ ಶೆಫ್ ಇದ್ದಾರೆ. ನೀವು ಜಸ್ಟ್ ಅಲ್ಲಿದ್ರೆ ಸಾಕು. ಆ ಮನೆಗೆ ನಾನು ಬರೋವರೆಗೂ ನೀವೇ ಓನರು. ಅಣ್ಣ, ನನ್ನ ಗಂಡನ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ನಾವು ನಿಮ್ಮ ಮನೆಗೆ ಬಂದಿರ್ತೀವಿ, ನೀವು ಕೀ ಕೊಟ್ಟು ಹೋಗಿ ಸಾಕು. ಸಾಮಾನ್ಯರಪ್ಪ ಎಂತ ಅಯ್ಯೋ 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 ಅಯ್ಯೋ. ಅಯ್ಯೋ ಅಯ್ಯೋ, ಇದೇನ್ ಮನೆನಾ ಕೈಲಾಸನ? ದುಡಿಯೋ ಕೈ ಲಾಸೇ ನೋಡಿಲ್ಲ ಅಂದಾಗ ಇಂಥ ಕೈಲಾಸಂತ ಮನೆಗಳನ್ನ ನಾವು ಕಟ್ಟಬಹುದು. ಇರೋ ಮನೆಗೆ EMI ಕಟ್ಟಕ್ಕೆ ಕೈಲಾಗಲ್ಲ, ಇನ್ನು ಕೈಲಾಸಂತ ಮನೆ ಕಟ್ತಾರಂತೆ. ಮಾವಯ್ಯ, ನಮ್ ಭಾವನ ಹಾಗೆಲ್ಲ ಆಡ್ಕೋಬೇಡಿ. ಅವರು ಮನ್ಸ್ ಮಾಡಿದ್ರೆ ಇಂತ 100 ಮನೆನ ಕಟ್ಟಿಸ್ತಾರೆ. ಹೌದಾ ಅಪ್ಪ? ನಂಗೇನಿಂತ 100 ಮನೆ ಬೇಡ, ಈ ತರ 1 ಮನೆ ಕಟ್ಟಿಸ್ಬಿಡ ಸಾಕು. ನೋಡು ಇಲ್ಲಿ ಎಷ್ಟು ಜಾಗ ಇದೆ, ನಾನು ಇಲ್ಲಿ ದಿನ ಕ್ರಿಕೆಟ್ ಆಡ್ಕೊಂಡು ಇದ್ಬಿಡ್ತೀನಿ. ಕಂದ, ಕ್ರಿಕೆಟ್ ಆಡೋಕಂದಳಿಯೇ ಒಂದು ಗ್ರೌಂಡ್ ಇರುತ್ತೆ, ಅಲ್ಲೇ ಹೋಗಿ ಕ್ರಿಕೆಟ್ ಆಡ್ಕೊ, ಇಲ್ಲೆಲ್ಲ ಆಡೋಕಾಗ. ಅಪ್ಪ ಹಾಗಿದ್ರೆ ಮನೆನ ಕ್ರಿಕೆಟ್ ಗ್ರೌಂಡ್ ಅಲ್ಲೇ ಕಟ್ಬಿಡು, ನಾನು ದಿನ ಮ್ಯಾಚ್ ನೋಡ್ಬೋದು. ಅಯ್ಯೋ ಭಗವಂತ, ಇಲ್ಲಿ ಕುಬೇರಂಗೂ ಕುಬೇರ ಮೂಲೆಗೂ ಮ್ಯಾಚೇ ಆಗ್ತಾ ಇಲ್ಲ. ದೇವ ಮೂಲೆಯಲ್ಲಿ ಇರಬೇಕಾಗಿರೋ ದೇವರು ಅಗ್ನಿ ಮೂಲೆಯಲ್ಲಿ ಕೂತ್ಕೊಂಡು ಬೆಂಕಿ ಸುರಿಸ್ತಾ ಇದ್ದಾನೆ. ನಾನಿಲ್ಲಿ ವಾಯು ಮೂಲೆಯಲ್ಲಿ ನಿಂತ್ಕೊಂಡು ಗಾಳಿ ಸೇವಿಸ್ತಾ ಇದ್ದೀನಿ. ಯಾರೋ ಪುಣ್ಯಾತ್ಮರು ಈಶಾನ್ಯ ಮೂಲೆಯಲ್ಲಿ ವೈವಿಧ್ಯಮಯವಾಗಿ ಕಟ್ಟಿರೋ ಈ ಮನೆಯನ್ನ ನೈಋತ್ಯ ಮೂಲೆಯಲ್ಲಿ ನಿಂತಿರೋ ಇವರು ಹೊಗಳ್ತಾ ಇದ್ದಾರೆ. ಇರ್ಲಿ ಗಿರಿ, ಈಗಲೂ ಕಾಲ ಮಿಂಚಿಲ್ಲ. ನಮಗೆ ಈ ಪ್ಯಾಲೇಸು ವರ್ಕೌಟ್ ಆಗಲ್ಲ, ನಮಗೆ ನಮ್ಮ ಅರಮನೆಯೇ ಸಾಕು. ನಡಿ ಹೊಟ್ಬಿಡೋಣ. ಅಯ್ಯೋ ಸುಮ್ಮನೆ ಬನ್ರಿ, ಇವಾಗ ಇಲ್ಲಿವರೆಗೂ ಬಂದಿದ್ದೀವಂತೆ, ಇದ್ ಹೋಗಕ್ಕೇನು? ನೋಡಿ, ಈ ಮನೆ ನಮ್ಮನೆಗಿಂತ 100 ಪಟ್ಟು ದೊಡ್ಡದಾಗಿದೆ. ನಿಮ್ ಕೈ ಕಟ್ಸಕ್ಕಂತೂ ಆಗ್ಲಿಲ್ಲ, ಕೊನೆ ಪಕ್ಷ ಈ ಮನೇಲಿ ಇದ್ದು ವೈಭೋಗನ ಅನುಭವಿಸೋಣ. ಬನ್ನಿ 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 ಬನ್ನಿ. ಮೇಡಮ್ ಅಲ್ಲೇ ನಿಂತ್ಕೊಳ್ಳಿ. ನೋಡಿದ್ಯಾಗಿರಿ, ಅವ್ರ ಕಣ್ಗೆ ನಾವು ಕೆಲಸದವ್ರ ತರಾನೂ ಕಾಣಿಸ್ತಾ ಇಲ್ಲ. ಅಂತದ್ರಲ್ಲಿ ನಾವು ಲಗೇಜ್ ಸಮೇತ ದಂಡೆತ್ತಿ ಬಂದಿದ್ದೀವಿ, ಬೆಂಡೆತ್ತಿ ಕಳಿಸ್ದೇ ಇರ್ತಾರ? ಓ ಶಿವರೇ, ಎಂತಕ್ ಹಂಗಂತ್ರಿ ಮರ್ರೆ? ಯಾರು ನಾನು ಮೈ ಮುಟ್ಲಿಕ್ಕಾಂಬ ಉಪ್ಪಾರ್ಪೇಟೆಯಿಂದ ಮುಗಿಲ್ಪೇಟೆವರೆಗೂ ಹ್ಯಾಂಗ್ ಓಡ್ತ ಕಾಣ್ತಾ ಇರಿ. ಅಯ್ಯೋ ಚಿಕ್ಕಪ್ಪ, ಯಾಕೆ ನೀವ್ ಯಾವಾಗ್ಲೂ ಪೇಟೆಲ್ಲೇ ಇರ್ತೀರಾ? ಅದ್ರಿಂದ ಒಂದ್ ಸ್ವಲ್ಪ ಆಚೆ ಬನ್ನಿ. ಬೇಕಿತ್ತ ಸಣ್ಣ ಹುಡುಗನ ಹತ್ರ ಅನ್ನಿಸ್ಕೊತೀರ? ಯಾರಮ್ಮ ತಾವು? ನಾನು ಈ ಮನೆ ಮ್ಯಾನೇಜರ್ ಸರ್, ಇವರು ಈ ಮನೆ ಮೇಡ್. ನಮ್ಮನ್ನ ಯಾಕಮ್ಮ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ? ಸರ್, ಲಗೇಜ್ ತಗೊಂಡೋಗೋಕೆ ಅಂತಾನೆ ನಾವಿದೀವಿ. ನಿಮ್ ಬಗ್ಗೆ ನಮ್ಮ ಓನರು ಎಲ್ಲ ಹೇಳಿದ್ದಾರೆ. ಇನ್ಮೇಲೆ ನೀವುಗಳೇ ನಮ್ಮ ಓನರು. ಇಡೀ ಮನೆ ಪೂರ್ತಿ ಅನಲೈಸ್ ಮಾಡಾಯ್ತು, ಎಲ್ಲ ಓಲ್ಡ್ ಐಟಮ್ಸೇ. ಈ ಖಾಲಿ ಸೀಸಾ ಪೇಪರ್ ಎಲ್ಲ ಗುಜ್ರಿಗೆ ಹಾಕಿದ್ರೆ ಒಂಚೂರು ಕಾಸಾಗುತ್ತೆ. ಇನ್ನು ಕಬ್ಬಣ, ಈ ಕಿತ್ತೋಗಿರೋ ಟಿವಿ, ಫ್ರಿಡ್ಜು, ಟೇಪ್ ರಿಕಾರ್ಡ್ರು, ಆ ತಾಮ್ರದ ಚೊಂಬು, ಲೋಟ, ಪಾತ್ರೆ ಎಲ್ಲ ಹಾಕಿದ್ರೆ ಒಂದು 15,000 ರೂಪಾಯಿಗೆ ಮೋಸ ಇಲ್ಲ. ಇರ್ಲಿ, ಆದ್ರೆ ನನಗೊಂದು ಆಶ್ಚರ್ಯ, ಇಷ್ಟೊಂದು ಬಡತನ ಇರೋ ಈ ಮನೆ ಜನ ಫ್ಯಾಮಿಲಿ ಟ್ರಿಪ್ ಹೆಂಗ್ ಹೋಗಕ್ಕಾಗತ್ತೆ ಅಂತ. ಯಾಕೋ ಸರಿ ಕಾಣ್ತಾ ಇಲ್ಲ. ಅಯ್ಯೋ
ನಿಮ್ ಕನ್ನಡಕ ಹಾಕೊಂಡು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಇದು ಹಾಕೊಂಡು ನೋಡಿ. ನಿನ್ ತಲೆ ಸರಿ ಕಾಣ್ತಿಲ್ಲ ಅಂತ ಹೇಳಿದ್ದು, ನನಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಲಿಲ್ಲ. ದಿಸ್ ಇಸ್ ನಾಟ್ ರೈಟ್. ಅಲ್ಲಿ ನೋಡ್ರಿ, ಮಾವ ಮಕ್ಕಳು ಗೌರಿ ಕಾಶಿ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಚಿಕ್ಕಪ್ಪ, ನಂಗೊಂದು ಡೌಟು. ನಾವು ಟ್ಯೂಬ್ ಹಾಕೊಂಡು ನೀರ್ಗಿಳಿದ್ರೆ ತೇಲ್ತೀವಿ ತಾನೆ? ಹೌದಾ? ಅದೇ ಟ್ಯೂಬ್ ಇರೋ ಸೈಕಲ್ ನ ನೀರ್ ಮೇಲೆ ಯಾಕೆ ಓಡ್ಸಕ್ಕಾಗಲ್ಲ? ಇದು ಪ್ರಶ್ನೆ ಅಂದ್ರೆ ಕೆರಾಡಿ ಕಾಶಿನಾಥ ಇದಕ್ಕೆ ಉತ್ತರ ಕೊಡೋ. ಅದು ಎಂತಪ್ಪ ಅಂದ್ರೆ ಈ ವಿಷಯದ ಬಗ್ಗೆ ಕೆರಡಿ ಕಾಶಿನಾಥಿಗೆ ಇನ್ಫಾರ್ಮೇಶನ್ ಇಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಚಿಕ್ಕಪ್ಪ, ನಾನ್ ಹೇಳ್ತೀನಿ. ಆಕ್ಚುಲಿ ಏನಂದ್ರೆ, ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇರೋ ವಸ್ತು ನೀರಲ್ಲಿ ಬಿದ್ರೆ ಅದು ತೇಲತ್ತೆ, ಅದಕ್ಕಿಂತ ಜಾಸ್ತಿ ಡೆನ್ಸಿಟಿ ಬಿದ್ರೆ ಅದು ಮುಳುಗತ್ತೆ. ವೆರಿ ಗುಡ್. ಡೆನ್ಸಿಟಿ ಅಂದ್ರೆ? ಚಿಕ್ಕಮ್ಮ, ನಂಗೆ ಇದ್ರ ಬಗ್ಗೆ ಹೋದ್ ವಾರ ಕ್ಲಾಸ್ ಮಾಡಿದ್ರು. ಡೆನ್ಸಿಟಿ ಇಸ್ ಅ ಮೆಜರ್ ಆಫ್ ಮಾಸ್ ಇಂಟು ಅ ಗಿವನ್ ವಾಲ್ಯೂಮ್. Water has 1 gram per cubic meter density as well as the tube. So hence it is typically much lower. ಇದ್ರ ಬದಲು ನಂಗೆ ಗೊತ್ತಿಲ್ಲ ಅಂದೇಳಿ ನಾನು ನಮ್ಮನೆ ಸುಮ್ಮನೆ ಹಾಕೊಂಡ್ ಒಳ್ಳೇದು. ಚಿಕ್ಕಪ್ಪ, ಹಾಕಿ ಬರ್ತೆ. ನಿಮ್ ಚಿಕ್ಕಮ್ಮಗ ಹಾಕ. ಇನ್ನ ಮೇಂಜರ್ ಗೌರಿ ಮೇಡಮ್ ಇನ್ನೂ ಒಂದು ಪೋಸ್ಟು ಹಾಕಿಲ್ಲ. ಹಾಕಿದಿದ್ರೆ ಎಲ್ಲವ್ರೆ ಏನ್ ಮಾಡ್ತಾವ್ರೆ ಅಂತ ಗೊತ್ತಾಗಿರೋದು. ಏನ್ ದೇವ್ರೆ, ನೆನ್ಕೊಂಡ ತಕ್ಷಣ ಟನ್ ಅನ್ಸ್ಬಿಡ್ತೀಯ. ಪೋಸ್ಟ್ ಹಾಕಿದ್ರ ಅನ್ಸುತ್ತೆ. ಓಹೋ, ಹಾಯ್ ಫ್ರೆಂಡ್ಸ್, ಲೈಫಲ್ಲಿ ಪ್ರಾಬ್ಲಮ್ ಬಂದ್ರೆ ಟ್ರಿಮ್ಮಿಂಗ್ ಮಾಡಬೇಕು, ನೀರ್ ಸಿಕ್ಕಿದ್ರೆ ಸ್ವಿಮ್ಮಿಂಗ್ ಮಾಡಬೇಕು. ಎಂಜಾಯಿಂಗ್ ವಿತ್ ಮೈ ಫ್ಯಾಮಿಲಿ ಇನ್ ಸ್ವಿಮ್ಮಿಂಗ್ ಪೂಲ್. ಹ್ಯಾಶ್ಟ್ಯಾಗ್ ವಾಟರ್ ಬಾಡಿ. ಬಬ್ಲಿ ಗರ್ಲ್, ಡ್ಯಾಡೀಸ್ ಲಿಟಲ್ ಏಂಜಲ್. ಅಮ್ಮ ಏಂಜಲ್, ನೀನ್ ಹಿಂಗೆ ಅಪ್ಡೇಟ್ ಆಗ್ತಾ ಇದ್ರೆ ನನ್ನಂತವನ್ಗೆ ಕೆಲಸ ಸುಲಭ ಆಗ್ಬಿಡುತ್ತೆ. ಎಲ್ಲಿವರೆಗೂ ನಿನ್ನಂಥವ್ರು ತಿಂದಿದ್ದು, ಉಂಡಿದ್ದು, ಕೈ ತೊಳ್ಕೊಂಡಿದ್ದು, ಮಖ ತೊಳ್ಕೊಂಡಿದ್ದು ಅಂತ ಪೋಸ್ಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸಿದ್ಧಲಿಂಗೇಶ್ವರ ಮಿಠಾಯಿ ಅಂಗಡಿ ಅಂತನಾ? ಇದೆ ಇಲ್ಲೇ ಕೇಳ್ತೀನಿ. ಯಾರ್ಲೇವಾ ನಮ್ಮ ಶಿವಪ್ಪನ್ನ ಮನ್ಯಾಗಿಲ್ದಿರೋ ಹೊತ್ನ್ಯಾಗ ಅವ್ರ ಮನೆಯಿಂದ ಹೊರಗೆ ಬರಾಕತ್ತೇನ? ಅಷ್ಟು ಗೊತ್ತಾಗಿರ್ಲೇನ. ಶಿವಪ್ಪಣ್ಣನ ಜೋಡಿ ಮಾತಾಡಕತ್ತಾನ ಅಂತಂದ್ರೆ ಶಿವಪ್ಪಣ್ಣಗ ಗೊತ್ತಿರೋನ ಇರ್ಬೇಕು. ಅದು ಅಲ್ದ ನಮ್ಮ ಬೇಕರಿ ಬಗ್ಗೆ ಶಿವಪ್ಪಣ್ಣನೊಟ್ಟಿಗೆ ಫೋನ್ಯಾಗ ಏನು ಮಾತಾಡಕತ್ತಾನ. ಇಲ್ಲಿ ಇಬ್ರು ಇದಾರೆ ಶಿವಣ್ಣ. ಲೇ ಭವ್ಯ, ಈ ಮನುಷ್ಯನ ಈ ಮನೆಯೊಳಗ ನಾ ಯಾವತ್ತೂ ನೋಡೇ ಇಲ್ಲ. ನನಗೂ ಅದ ಚಿಂತೆ ಮಾಡಕತ್ತೀನ. ಪವ್ಯ ಅಂತನಣ್ಣ? ಇರಿ ಕೇಳ್ತೀನಿ. ಸರ್, ಇಲ್ಲಿ ಸಿದ್ಧಲಿಂಗೇಶ್ವರ ಬೇಕ್ರಿ ಪವ್ಯ ಸರ್ ಅಂದ್ರೆ ಯಾರು? ಪವ್ಯ ಸರ ಅಣ್ಣ, ಸಿಕ್ಕಾಪಟ್ಟಿ ಮರ್ಯಾದೆ ಕೊಡಕತ್ತಾನ. ನಾನಪ್ಪ ಪವ್ಯ ಸರ್. ಏನಾಗಬೇಕಾಗಿತ್ತು ಸರ್? ನಾನು ಶಿವಣ್ಣಂಗೆ ತಮ್ಮ ಆಗ್ಬೇಕು. ಮನೇಲಿ ಯಾರು ಇರೋದಿಲ್ಲ, ಬರೋವರೆಗೂ ಈ ಮನೆ ನೋಡ್ಕೊ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಈ ವಿಷಯನ ನಿಮ್ಗೆ ಮುಟ್ಬಿಡು ಅಂತ ಕಾಲ್ ಮಾಡಿದ್ದಾರೆ. ಓಹೋ, ಹಂಗ? ನಾವು ನಿನ್ನ ಯಾವ್ದೋ ಕಳ ನನ್ನ ಮಗ ಇರ್ಬೇಕು, ಹಿತ್ತಲ ಬಗಲ ಹೊಡ್ಕೊಂಡು ಒಳಗ್ ಬಂದಿ ಅಂತ ಅನ್ಕೊಂಡಿದ್ವಿ. ನೀನ ಕರೆ ಹೇಳಿದ್ ನೋಡಪ್ಪ, ಬಾಳ್ ಚಲೋ ಆತ. ಪವ್ಯ ಸರ್, ಶಿವಣ್ಣ ಜೊತೆ ಮಾತಾಡ್ತೀರಾ? ಅಡ್ಡಿ ಇಲ್ಲ ಬಿಡ್ರಪ್ಪ. ನಮ್ ಇಡೀ ಏರಿಯಾದಾಗ ನಮ್ ಶಿವಪ್ಪಣ್ಣ ಮಾಡೆಲ್ ಮನುಷ್ಯ ಇದ್ದಂಗ. ನೀವು ಅವ್ರ ಮನೆಗೆ ಅತಿಥಿಯಾಗಿ ಬಂದಿರಿ ಅಂದ್ರ ನಾವು ಕೇಳುವಂಗೆ ಇಲ್ಲ. ಮಾತಾಡೋದೇನು ಅವಶ್ಯಕತೆ ಇಲ್ರಿ. ನಿಮ್ಗೆ ಏನಾದ್ರು ಬೇಕಾಗಿದ್ರ ನಮ್ಮನ್ನ ಕೇಳಿ. ಅಯ್ಯಣ್ಣ, ಕೇಳೋದೇನೈತಿ, ತಂದು ಕೊಡೋದೇ. ಹೋಗು. ಸರಿ ತಗೋ, ಇದು ಹಾಲು. ಇದ ನಂತರ ಬನ್ನ. ಹಾಲು ಕಾಸ್ಕೊಂಡು ಬನ್ನ ಅದ್ಕೊಂಡು ತಿನ್ನ. ಇಲ್ಲಪ್ಪ ಅಂತಂದ್ರ ಬನ್ನ ತಿಂದ ಆಮೇಲೆ ಹಾಲ್ನ ಚಾ ಮಾಡ್ಕೊಂಡು ಕುಡಿ. ಕಮ್ಮಿ ಆತಂದ್ರೆ ಹೇಳ್ರಿ, ಇಲ್ಲೇ ಇರ್ತೀನಿ, ತಂದು ಕೊಡ್ತಾನೆ. ಥ್ಯಾಂಕ್ ಯು ಸರ್. ಎಷ್ಟಾಯ್ತು ಸರ್? ಎಷ್ಟಾತಂತ ಕೇಳೋದ? ನೀ ಯಾರಪ್ಪ? ನಮ್ಮ ಶಿವಪ್ಪನವ್ರ ಮನೆ ಅತಿಥಿ. ನಿನ್ನ ಹತ್ರ ರೊಕ್ಕ ಕೇಳೋದ? ಇದೆಲ್ಲ ಪ್ರೀತಿಗೋಸ್ಕರ, ಸ್ನೇಹಕ್ಕೋಸ್ಕರ. ತಮ್ಮಗ ತಿಂದು ನೆಮ್ಮದಿಯಿಂದ ಇರು. ಏನ್ ಗುರು, ರುಕ್ಕಮ್ಮ ಸಾಂಗಲ್ಲಿ ನೀರ್ ಕೇಳಿದ್ರೆ ಪಾನ್ಕಾನೇ ಕೊಡ್ತಾರೆ ಅನ್ನೋ ಸಾಲನ್ನ ಲಿಟ್ರಲಿ ಇವ್ರು ಪ್ರೂವ್ ಮಾಡ್ತಿದ್ದಾರೆ. ಅಲ್ಲಪ್ಪ, ಏನ್ ಯೋಚನೆ ಮಾಡಕತ್ತಿ? ತಗೊಂಡೋಗಿ ಮಾಡ್ಕೊಂಡು ತಿನ್ನೋ. ಥ್ಯಾಂಕ್ ಯು, ಬರ್ತೀನಿ. ಇವ್ರ ಒಂದ್ ನಿಮಿಷ. ಏನು? ನನ್ನ ಒಂದ್ಸಲ ಹಂಗ ಕರೀರಲ್ಲ? ಹೆಂಗೆ? ಅದ ನನ್ ತಮ್ಮ ಪವ್ಯ